ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರೇ ಅನಂತ ಅನಂತ ಪ್ರಣಾಮಗಳು. ಚಿನ್ಮಯ ಜ್ಞಾನಿ ಚನ್ನಬಸವೇಶ್ವರರ ಶ್ರೀಪಾದಗಳನ್ನ ಎನ್ನ ಹೃನ್ಮಂದಿರದಲ್ಲಿ ಸ್ಮರಿಸುತ್ತಾ ಅವರ ಶತಸ್ಥಲ ವಚನಗಳ ಸ್ಥಳಕಟ್ಟುಗಳ ಪೈಕಿ ಒಂದು ಪ್ರಾಣಲಿಂಗೆಯ ಆಚಾರಲಿಂಗ ಸ್ಥಳ ಎನ್ನುವ ಒಂದು ವಚನವನ್ನ ಕುರಿತು ಚಿಂತನೆ ಮಾಡ್ತಾ ಇದ್ದೀವಿ. ಅದರಲ್ಲಿ ಆಜ್ಞೆ ಸಹಿತ ಗುರುಲಿಂಗ ಜಂಗಮಾದಿ ಅಷ್ಟಾವರಣ ಸಂಪನ್ನನಾಗಿ ಆಜ್ಞೆ ಸಹಿತ 64 ಶೀಲಗಳನ್ನ ಪಾಲಿಸಬೇಕು ಮೋಕ್ಷ ಸಾಧನೆಯ ಮಾರ್ಗದಲ್ಲಿ ಅಂತ ಹೇಳಿ, ಮತ್ತೆ 56 ವೃತಗಳು ಅಂತ ಹೇಳ್ತಾರೆ. ಆ ವೃತಗಳು ಏನು ಅಂತ ಮೋಳಿಗೆ ಮಾರಯ್ಯ ವಚನಗಳಲ್ಲಿ ಸಿಗುತ್ತದ ಅಂತ ಹೇಳ್ಯಾರ. ಅದನ್ನು ನೋಡ್ತಾ ಇದ್ದೀನಿ. ಅದಕ್ಕೆ ಸಂಬಂಧಪಟ್ಟಂತ ಒಂದು ವಿಶ್ಲೇಷಣೆ ವೃತ ನೇಮ ಶೀಲ ಅನ್ನುವ ವಿಚಾರವನ್ನ ಇಲ್ಲಿ ಹೇಳ್ತಾ ಇದ್ವಿ. ವೃತ ನೇಮ ಶೀಲ. ಋತ ನೇಮಶೀಲ. ಋತ ಅಂತಂದ್ರೆ ಪ್ರತಿಜ್ಞೆ ಅನ್ನುವ ಅರ್ಥದಲ್ಲಿ ಹೇಳ್ತಾರೆ. ಮಾನ ಪ್ರಾಣಾದಿಗಳನ್ನ ಪಣಕ್ಕಿಟ್ಟು ನಾವು ಯಾವ ಶೀಲಗಳನ್ನ ಆಚರಿಸ್ಬೇಕಂತೀವಿ ಅವುಗಳನ್ನ ನಾವು ಕಡ್ಡಾಯವಾಗಿ ಆಚರಿಸಿದ್ರ ಅದೇ ಋತ ಅನಿಸ್ಕೊತದ. ಪ್ರತಿನಿತ್ಯ ಅದನ್ನ ಮಾಡ್ತಾ ಇದ್ದೇವಂದ್ರೆ ಅದೇ ನಿಯಮ ಅನಿಸ್ಕೊತದ. ಅದಕ್ಕೆ ಆಚಾರ ಸಾಮಾನ್ಯವಾದರೆ ವೃತ ವಿಶಿಷ್ಟ. ಆಚಾರ ಸಾಮಾನ್ಯವಾದರೆ ವೃತ ವಿಶಿಷ್ಟ. ಲಿಂಗ ಪೂಜೆ ಮಾಡುವುದು ಸಾಮಾನ್ಯ. ಎಲ್ಲರೂ ಪೂಜೆ ಮಾಡ್ಕೊತಾರೆ, ಲಿಂಗ ಪೂಜೆ ಮಾಡೋದು. ಆದರೆ ಮೌನ ವೃತ, ಸ್ವರ್ಣ ಗೌರಿ ವೃತ ಮುಂತಾದ ವೃತಗಳನ್ನು ಆಚರಿಸುವುದು ವಿಶಿಷ್ಟ ಸಂದರ್ಭಗಳಲ್ಲಿ ವಿಶಿಷ್ಟ ರೀತಿಯಲ್ಲಿ ಮಾಡುವ ಅರ್ಚನೆ. ಉದಾಹರಣೆಗೆ ಕುಂಕುಮಾರ್ಚನೆ ಅಥವಾ ಅರ್ಪಣೆ ಅಂದ್ರೆ ವಿಶಿಷ್ಟ ಭೋಜ್ಯಗಳನ್ನು ಅರ್ಪಿಸುವುದು. ಇವೆಲ್ಲ ಋತಗಳ ವಿವಿಧ ಪ್ರಕಾರಗಳು. ಸೋಮವಾರ ಊಟ ಮಾಡುವುದಿಲ್ಲ ಅಥವಾ ಒಂದೇ ಹೊತ್ತು ಊಟ ಮಾಡುತ್ತೇನೆ ಎಂಬುದ ಕೆಲವರ ವೃತ. ಚಳಿಗಾಲದಲ್ಲಿ ತಣ್ಣೀರಲ್ಲಿ ಸ್ನಾನ ಮಾಡಿ ಒದ್ದೆ ಬಟ್ಟೆಯಲ್ಲಿ ಅಡಿಗೆ ಮಾಡುತ್ತೇನೆ ಎಂಬುದು ಕೆಲವರ ವೃತ. ಒದ್ದೆ ಬಟ್ಟೆಯಲ್ಲಿ ಅಡಿಗೆ ಎದಕ್ಕೆ ಮಾಡ್ತೇನೆ? ದೇವರಿಗೆ ನೈವೇದ್ಯ ಮಾಡೋದಕ್ಕೆ, ತಾನೇ ಉಣೋದಕ್ಕಲ್ಲ.
ದೇವ್ರಿಗೆ ನೈವೇದ್ಯ ಮಾಡ್ಬೇಕಾದ್ರೆ ಚಳಿಗಾಲದಾಗ ಹಸಿ ಬಟ್ಟೆ ಉಟ್ಕೊಂಡು ಒದ್ದೆ ಬಟ್ಟೆ ಒಳಗೆ ಅಡಿಗೆ ಮಾಡಿ ನಿನಗೆ ನೈವೇದ್ಯ ಮಾಡ್ತೀನಪ್ಪ ಅಂತ. ಮತ್ತೆ ಈ ಇಡೀ ತಿಂಗಳು ಬಾಳೆಹಣ್ಣು ತಿನ್ನುವುದಿಲ್ಲ, ಈ ತಿಂಗಳು ಮುಖ ಕ್ಷೌರ ಮಾಡಿಸಿಕೊಳ್ಳುವುದಿಲ್ಲ, ಕಟಿಂಗ್ ಮಾಡಿಸಿಕೊಳ್ಳಲ್ಲ. ಮತ್ತೆ ಎಂಬುದು ಕೆಲವರ ವೃತ. ಭಾನುವಾರ ಮಾತನಾಡುವುದಿಲ್ಲ, ಮೌನ ವೃತ, ಸಂಡೇ ಮಾತಾಡಂಗಿಲ್ಲ ಎಂಬುದು ಕೆಲವರ ವೃತ. ಹೀಗೆ ವೃತಕ್ಕೆ ನಾನಾ ಮುಖಗಳು ಉಂಟು. ಕೆಲವೊಬ್ರು ಸಂಡೇ ಪಂಡೆ ಮಾತಾಡಂಗೆ ಇಲ್ಲ. ವೃತವನ್ನ ಆಚರಿಸುವುದು ಮುಖ್ಯವಾಗಿ 2 ಉದ್ದೇಶಗಳಿಗಾಗಿ. ಮೊದಲನೆಯದು, ವೃತದಿಂದ ಏನು ಲಾಭ ಅಂದ್ರೆ ಇಂದ್ರಿಯ ನಿಗ್ರಹ. ಎರಡನೇದ್ದು ಆಧ್ಯಾತ್ಮಿಕ ಪ್ರಗತಿ. ಆಧ್ಯಾತ್ಮಿಕ ಪ್ರಗತಿ ಮತ್ತು ಇಂದ್ರಿಯ ನಿಗ್ರಹಗಳು ಈ ವೃತದಲ್ಲಿ ಆಗ್ತವೆ. ಉದಾಹರಣೆಗೆ, ವಿಷಯ ಲೋಲುಪತೆಯಲ್ಲಿ ಮುಳುಗಿ ತಮ್ಮ ಆಸೆಗಳನ್ನ ಕಡಿಮೆ ಮಾಡಿಕೊಳ್ಳಬೇಕೆನ್ನುವವರು ವಾರದಲ್ಲಿ 1 ದಿನ ಮದ್ಯಪಾನ ಮಾಡುವುದಿಲ್ಲ ಅಥವಾ ಮಾಂಸ ಭಕ್ಷಣೆ ಮಾಡುವುದಿಲ್ಲ ಮುಂತಾದ ವೃತಗಳನ್ನ ಮಾಡುವುದು ಒಳ್ಳೆಯದೇ. ದಿನ ಕುಡಿತಿರ್ತಾನೊಬ್ಬ, ಅವನಿಗೆ ಒಂದು ಸ್ವಲ್ಪ ಮನಸ್ಸು ಕಂಟ್ರೋಲ್ ಮಾಡ್ಬೇಕಾದ್ರೆ ದಿನ ಕುಡಿಬೇಡ, 1 ದಿನ ಬಿಡು ಅಂತ ಕಲಿಸ್ಬೇಕು. 1 ದಿನ ಬಿಡೋದು ಕಲ್ತನು ಅಂತಂದ್ರೆ ಮುಂದೆ 2 ದಿನ ಬಿಡೋ ಶಕ್ತಿ ಅವನಿಗೆ ಬರ್ತದ. ಯಾಕೆ ಕುಡಿತಿದಿ ಅಂತ ಹೇಳಕ್ಕೆ ಅವನಿಗೆ ಬೈದ್ರ ಬಡದ್ರ ಅರ್ಥ ಇಲ್ಲ. ಬಿಡಿಸ್ಬೇಕಾದ್ರೆ ಅದರದೇ ಆದ ಒಂದು ಪದ್ಧತಿ ಇರ್ತದ. ಅವನಿಗೆ ವೃತ ಮಾಡ್ಲಿಕ್ಕೆ ಹಚ್ಚಬೇಕು. 1 ದಿನ ಬಿಡಪ್ಪ, 1 ದಿನ ಬಿಡು ಅಂತ. ಒಬ್ಬನಿಗೆ ವೃತ ಮಾಡ್ಲಿಕ್ಕೆ ಹಚ್ಚಿದ್ರು, ಕಾಶಿಗೆ ಹೋಗಿ ಬರೋ ತನಕ ಕಳ್ತನ ಮಾಡೋದು ಬಿಡು. ಕೇಳಿರಿಲ್ಲ ಕತೆ? ಗೊತ್ತದ ಇಲ್ಲ? ಹೇಳಿದ್ಮೇಲೆ ಗೊತ್ತ. ಎಲ್ಲರೂ ಜಗದ್ಗುರುಗಳಿಗೆ ಕರೆಸಿ ಕಾಶಿ ವಿಶ್ವನಾಥಂದು ಪುರಾಣ ಕೇಳಿರ್ತಾರ ಊರನವರು. ಕೇಳಿದ್ಮೇಲೆ ಏನಾಗ್ತದ, ಪುರಾಣ ಎಲ್ಲ ಮುಗಿದು ಶ್ರಾವಣ ಮುಗಿಸಿದ್ದು ಭಾದ್ರಪದ ಮಾಸದಾಗ ಆಯ್ತಲ್ಲಪ್ಪ ನಮ್ಮದು ಪ್ರವಚನ, ನಮ್ಮ ಊರಿಗೆ ನಾವು ಓದ್ತೀವತ್ತ ಜಗದ್ಗುರುಗಳು ಹೇಳಿದ್ರ, ಅವ್ರೇನಂತಾರೆ, ಇಲ್ಲಪ್ಪ ಕಾಶಿ ವಿಶ್ವನಾಥನ ಪುರಾಣ ಕೇಳಿದ ಮೇಲೆ ಕಾಶಿಯಾಗ ಇದ್ದಷ್ಟೇ ಖುಷಿಯಾಗ್ಯದ, ಆದ್ರೆ ಇನ್ನೊಂದು ವಿಷಯ ಉಳಿದದ. ಏನ್ ಉಳಿದದ ಅಂತಂದ್ರ ಕಾಶಿ ವಿಶ್ವನಾಥನ ದರ್ಶನ ಉಳಿದದ. ಆ ಒಂದು ದರ್ಶನದಿಂದ ನಮ್ದು ಕೆಲಸ ಕಂಪ್ಲೀಟ್ ಆಗ್ತದ ಅನ್ಕೊಂಡಿವಿ. ನಮ್ಗೆಲ್ಲರಿಗೆ ಇಡೀ ಊರ್ ಮಂದಿ ಕಾಶಿ ವಿಶ್ವನಾಥನ್ ದರ್ಶನ ಮಾಡಿಸ್ಬಿಡ್ರಿ. ಏಸ್ ಮಂದಿ ಆಯ್ತಿರಿ ಲೀಸ್ಟ್ ಮಾಡ, ಎಲ್ಲ ಲೀಸ್ಟ್ ಮಾಡ್ತಾರ. ಇಷ್ಟು ಮಂದಿ ಆಗ್ತಾರ, ಅಷ್ಟು ಬಸ್ಸುಗಳು, ಮತ್ತ ಅವ್ರ ಹಳ್ಳಿಲಿಂತ ಯಾವುದೋ ಒಂದು ಜಿಲ್ಲಾ ಕೇಂದ್ರನೋ ಅಥವಾ ತಾಲೂಕಾ ಕೇಂದ್ರನೋ ಹೋಬಳಿ ಕೇಂದ್ರ ಇಂಥಲ್ಲಿ ಎಲ್ಲರೂ ಈ ದಿನ ಜಮಾಯಿಸ್ರಿ, ಎಲ್ಲರೂ ಅಲ್ಲಿ ಹೋದ್ಮೇಲೆ ಮುಂದೆ ಅಲ್ಲಿ ಬಸ್ಸುಗಳು ಬರ್ತಾವ, ಹೋಗಿ ಬರಮ್ಮ ಅಂತ ಎಲ್ಲ ವ್ಯವಸ್ಥೆ ಮಾಡಿರ್ತಾರ. ಆ ಊರಾಗ ಒಬ್ಬ ಕಳ್ಳ ಇರ್ತಾವ. ಕಳ್ಳ, ಕೊಲೆಗಡಕ, ಎಲ್ಲ ಕುಡಕ, ಅಡಕ, ಕೆಡಕ ಎಲ್ಲ ಇರ್ತಾನ. ನೀನು ಎಲ್ಲ ಪಾಪದ ಕೆಲಸ ಮಾಡಿ ತಂದು ಹಾಕಿ ನಮ್ಮನ್ನೆಲ್ಲ ಪಾಪಿಗಳನ್ನಾಗಿ ಮಾಡಿ ಬಡತನಕ್ಕೆ ನೂಕಿ ಬಿಟ್ಟಿದಿ. ನಮಗ ಪುಣ್ಯದ ಕೆಲಸ ಮಾಡು, ದೇವ್ರ ನಿನಗೆ ಒಳ್ಳೇದು ಮಾಡ್ತಾನಂತೇಳಿ ಅವನ್ ಹೆಣ್ತಿ ಎಲ್ಲರೂ ಊರ್ ಮಂದಿ ಕಾಶಿಗೆ ಹೋಗ್ಲಕತ್ತಾರ. ನೀನು ಕಾಶಿಗೆ ಹೋಗು, ಹೋಗಿ ಬಾ ಅವ್ರ ಜೊತೆಗೆ, ಪುಣ್ಯ ಬರ್ತದ ಅಂತ ಅನ್ನೋಣ. ಇವ ಏನಂತಾನ, ನಾನೇನ್ ಕಾಶಿಗೆ ಹೋಗ್ಬೇಕಂತೀನಿ, ಆದ್ರೆ ಎಲ್ಲರಿಗೆ ನನ್ನ ಮೇಲೆ ಸಿಟ್ಟ ಕೆಟ್ಟ ಅಂತೇಳಿ ಮತ್ತ ನನಗೆ ಕರ್ಕೊಂಡು ಹೋಗ್ಬೇಕಲ್ಲ ಅವರು. ಏನಿಲ್ಲ, ಗುರುಗಳಿಗೆ ಹೋಗಿ ಪಾದ ಹಿಡ್ಕೊಂಡ್ಬಿಡು ಗಟ್ಟಿಯಾಗಿ, ನಾನು ಕಾಶಿಗೆ ಬರ್ತೀನಿ ಅಂತ. ಅವ್ರ ಗುರುಗಳು ಆಯ್ತಪ್ಪ ಕರ್ಕೊಂಡು ಹೋಗ್ತೀನಿ ಅಂತಾರ. ಮುಂದಿನ ವ್ಯವಸ್ಥೆ ಎಲ್ಲ ಅವರೇ ಮಾಡ್ತಾರ ಅಂತ ಹೇಳೋಣ. ಆಯ್ತು ಹೇಳಂತೇಳಿ ಮರುದಿನ ಮುಂಜಾನೆ
9-10 ಸುಮಾರು ಕೆಲ್ಸಕ್ಕೆ ಹೋಗೋ ಟೈಮ್ನಾಗ ಗುರುಗಳ ಬಲ್ಲಿ ಹೋಗಿ ಕಾಲಿಗೆ ಹಿಡ್ಕೊಂಡ್ಬಿಟ್ನ. ಯಾಕಪ್ಪ ಏನು ಯಾಕ? ಏನಿಲ್ಲ, ಯಾರು ನೀನು? ನಾನು ಇದೇ ಊರವದೀನ್ರಿ, ಮತ್ತು ನಾನು ಕಾಶಿಗೆ ಬರ್ತೇನ್ರಿ. ಯಾರು ಬೇಡ ಅಂತಾರೆ, ಎಲ್ಲರಿಗೆ ಕರ್ಕೊಂಡು ಹೋಗ್ಲಿಕ್ಕತ್ತೀವಿ, ನಿನಗೆ ಹೆಂಗೆ ಕರ್ಕೊಂಡು ಹೋಗಂಗಿಲ್ಲ? ಆಯ್ತು, ನೀನು ಕರ್ಕೊಂಡು ಹೋಗ್ತೀನಿ, ಏನು ಚಿಂತೆ ಮಾಡಬೇಡ ಅಂತ. ಆಯ್ತು, ನಾನು ಕೆಲ್ಸಕ್ಕೆ ಹೋಗ್ಬೇಕು, ನಾವು ಓದ್ತೀನಿ, ಮತ್ತೆ ಆಮೇಲೆ ಬರ್ತೀನಿ ರೀ. ಆಯ್ತು, ಇಷ್ಟು ಅನಿಸ್ಕೊ ನಾವು ಮಠದಾಗಿಂದ ಹಿಂಗೆ ಹೊರಗೆ ಬರ್ತಿರ್ತಾನ, ಅವರು ಕಾರ್ಯಕರ್ತರು ಒಳಗೆ ಗೊತ್ತಿರ್ತಾರೆ ಮಠದೊಳಗೆ. ಅವ್ರಿಗೆ ಇವ ನೋಡ್ತಾನ, ಇವ್ರಿಗೆ ಅವ ನೋಡ್ತಾನ. ನೋಡಿದ ಮೇಲೆ ಏನಾಗ್ತದ, ನೋಡಿದ್ಮೇಲೆ ಅವ್ರು ಏನಂತಾರ, ಆಯ್ತು ನೋಡಿದ್ಮೇಲೆ ಏನಂತಾನ, ಒಳಗೆ ಹೋಗಿ ಗುರುಗಳಿಗೆ ಕೇಳ್ತಾರ ಅವ್ರು ಕಾರ್ಯಕರ್ತರು. ಏನಂತ, ಅವನ್ ಎದಕ್ ಬಂದಿದ್ದರ್ರಿ? ಅವನ್ ಎದಕ್ ಬಂದಿದ್ದ ಅಂದ್ರೆ, ನಾನು ಕಾಶಿಗೆ ಬರ್ತೀನಿ ಅಂತೇಳಿ ಕಾಲು ಗಟ್ಟಿ ಹಿಡ್ಕೊಂಡ್ಬಿಟ್ನಪ್ಪ ಬಂದು. ಮತ್ ನೀವೇನಂದ್ರಿ? ಏನಂದಿಲ್ಲ, ಕರ್ಕೊಂಡು ಹೋಗ್ತೀನಿ, ಇಡೀ ಊರ್ ಮಂದಿ ಕರ್ಕೊಂಡು ಹೋಗ್ತೀನಿ, ನಿನ್ಗೆ ಹ್ಯಾಂಗ ಕರ್ಕೊಂಡು ಹೋಗಲ್ಲಪ್ಪ ಅಂದ್ಬಿಟ್ಟೆ. ಇವ್ರಂದ್ರು, ಗುರುಗಳೇ ಘಾತ ಮಾಡಿಬಿಟ್ರಿ, ಅವನಿಗೆ ಕರ್ಕೊಂಡು ಬರ್ತೀನಿ ಅಂತೇಳಿ ಘಾತ ಮಾಡಿಬಿಟ್ರಿ. ಏನು ಘಾತ ಆಯ್ತು? ಅವ ಇಡೀ ಊರಾಗ ಕುಡುಕ, ಕಳ್ಳ, ಸುಳ್ಳ, ಮಾಂಸ ತಿಂತಾನ, ಅದು ಮಾಡ್ತಾನ, ಹಿಂಗ್ ಮಾಡ್ತಾನ, ಕೊಲೆಗಡಕದನ, ಹಾಂಗದನ ಅಂತಾನು. ಈಗ ನಾನಂತೂ ವಚನ ಕೊಟ್ಟು ಬಿಟ್ಟಿನಿ, ಕರ್ಕೊಂಡು ಹೋಗ್ತೀನಿ ಅಂತ. ಮತ್ತ ಅವನ ಸಂಗಟ ನಾ ಸಂಜೆಗೆ ಬರ್ತೀನಿ ಅಂದನ. ಮತ್ತೆ ನಾನು ಮಾತಾಡಿಸ್ತೀನಿ. ಅವ ಬಂದ್ರಿ, ಏನ್ ಎಲ್ಲರೂ ಹುಷಾರಾಗಿದ್ರಾಯ್ತು, ಏನ್ ಸಮಸ್ಯೆ ಆಗ್ತದ? ಇಲ್ರಿ, ಏನ್ ಬೇಕಾದ್ದೆ ಮಾಡ್ತಾನ, ಅವನ ಮೇಲೆ ನಮ್ಗೆ ಏನು ಭರವಸೆ ಇಲ್ಲ. ನಾವು ಮರ್ಯಾದಸ್ಥರು, ಹೆಂಡ್ರು, ಮಕ್ಕಳು, ರೊಕ್ಕ ರೂಪಾಯಿ ಬಂಗಾರ ಕಟ್ಕೊಂಡು ಬಂದಿರ್ತೀವಿ. ಏನಾರೇ ಹೋಯ್ತು ಅಂತಂದ್ರೆ ಅದೆಲ್ಲ ನಿಮ್ಮದೇ ಜುಮ್ಮೆದಾರಿ, ನೀವು ಕರ್ಕೊಂಡು ಬಂದಿರಿ ಅಂತೇಳಿ ನಿಮ್ಗೆ ಅನ್ಕೋತ ಕುಂದಿರ್ಬೇಕಾಗ್ತದ. ಗುರುಗಳೇ ಹೆಂಗ್ ಮಾಡ್ಬೇಕಿದು? ಇಲ್ಲ, ಅವನಿಗೆ ಕರೆಸಿ ನಾ ಮಾತಾಡ್ತೀನಿ. ಆಯ್ತು, ಅವನಿಗೆ ಮತ್ತೆ ಸಂಜೆಗೆ ಬರ್ತಾನ. ಬಂದ್ಮೇಲೆ, ಏನಪ್ಪ ನಿನ್ನ ಮೇಲೆ ಕಂಪ್ಲೇಂಟ್ ಭಾಳ ಅದಾವಲ್ಲ, ನಿನ್ನ ಕರ್ಕೊಂಡು ಹೋದ್ರೆ ನೀನು ಭಾಳ ಡೇಂಜರ್ ಅದಿ ಅಂತ ಅವರೆಲ್ಲರೂ ಅಂಜ್ಕೊಳಕತ್ತಾರ ಮಾರಾಯ. ಅದಕ್ಕೆ ಅವಾಗ ಅವ ಅಂತಾನ, ನೋಡ್ರಿ, ನನಗೆ ಕರ್ಕೊಂಡು ಹೋಗ್ತೀನಿ ಅಂತ ನೀವು ವಚನ ಕೊಟ್ಟಿರಿ, ಮತ್ತ ಗುರುಗಳಂದ್ಮೇಲೆ ವಚನ ಭ್ರಷ್ಟ ಆಗೋದು ಸರಿಯಲ್ಲ. ಈಗ ನೀವು ಕರ್ಕೊಂಡು ಹೋಗಲ್ಲ ಅಂದ್ರೆ ನಾನೇನು ಬಿಡ್ತೀನಿ, ಆದ್ರೆ ಕರ್ಕೊಂಡು ಹೋಗ್ತೀನಿ ಅಂತೇಳಿ ನನ್ನ ಕೈ ಬಿಟ್ರು ಅಂತೇಳಿ ಅಪಪ್ರಚಾರ ಆಗ್ತದ, ನಿಮಗೊಂದು ಕಪ್ಪು ಚುಕ್ಕೆ ಬರ್ತದ. ಹಿಂಗಾಗಿ ನಾನು, ನೀವು ಕರ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಏನು ಚಿಂತಿಲ್ಲ, ಕರ್ಕೊಂಡು ಹೋದ್ರೆ ಬರ್ತೀನಿ ಅಂತೇಳಿ ಗುರುಗಳಿಗೆ ಇಕ್ಕಟ್ಟಿನಾಗ ಸಿಗಾಕ್ತಾನ. ಅವರು ಒಳ್ಳೆ ಆಚಾರ ವಿಚಾರ ಇದ್ದಂತ ಗುರುಗಳು, ಏನ್ ಮಾಡ್ಬೇಕಪ್ಪ ಹಿಂಗಾಯ್ತಲ್ಲ ಅಂತೇಳಿ, ಒಂದು ಕೆಲಸ ಮಾಡು, ಇವತ್ತಲಿಂದ ಗುರುವಿನ ಬಳಿ ಬಂದು ನನ್ನ ಪಾದ ಹೆಂಗೆ ಗಟ್ಟಿ ಹಿಡಿದಿದಿ, ಇನ್ನೊಂದ್ಸಾರಿ ನನ್ನ ಪಾದ ಗಟ್ಟಿ ಹಿಡಿದು ಏನ್ ಮಾಡು, ಇನ್ನು ಮುಂದೆ ನಾನು ಎಲ್ಲ ಕೆಟ್ಟ ಕೆಲಸಗಳು ಬಿಟ್ಟು ಬಿಡ್ತೀನಿ ಅಂತೇಳಿ ಒಳ್ಳೆ ಮನುಷ್ಯ ಆತೀನಿ ಅಂತೇಳಿ ಒಂದು ಸಾರಿ ವೃತ ಮಾಡಿಬಿಡು, ನೀನು ವೃತ ಹಿಡಿದ್ಬಿಡು, ನೀನು ಒಳ್ಳೆಯವನಾಗ್ಬೇಕನ್ನ ವೃತ ಹಿಡಿದ್ಬಿಡು ನೀನು. ಅವಾಗ ಅವ್ರೇನಂತಾನ, ಏನ್ ನನಗೆ ಸಾಯಿ ಅಂತೀರೇನು, ನನ್ನ ಹೆಂಡ್ರ ಮಕ್ಕಳಿಗೆ ಸಾಯಿ ಹೊಡಿ ಅಂತೀರೇನು? 64 ವಿದ್ಯೆಗಳಲ್ಲಿ ಚೋರ ವಿದ್ಯೆನೂ ಒಂದು. ಈ ಜಗತ್ತಿನಾಗ ಬದುಕಬೇಕಾದ್ರೆ 64 ವಿದ್ಯೆಗಳಲ್ಲಿ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ವಿದ್ಯೆಗಳಿರ್ಬೇಕು. ನನಗೆ ಚೋರ ವಿದ್ಯೆ ಬಿಟ್ಟರೆ ಮತ್ತೆ ಬೇರೆ ವಿದ್ಯೆ ಗೊತ್ತಿಲ್ಲ. ಈ ವಿದ್ಯೆಯನ್ನ ನಾನು ಬಳಸ್ಕೊಂಡು ಬದುಕಲಿಲ್ಲ ಅಂತಂದ್ರೆ ಸತ್ತೋಗ್ತೀವಿ, ನಮ್ಮ ಫ್ಯಾಮಿಲಿನೇ ನಾಶ ಆಗ್ತದ. ಅದಕ್ಕೆ ಅದು ಬಿಡಕ್ ಆಗಂಗಿಲ್ಲ ಅಂತ ಹೇಳ್ತಾನ ಸಚ್. ಅವಾಗ ಗುರುಗಳು ಪರೇಶಾನ್ ಆಗ್ತಾರೆ, ಇದೇನಪ್ಪ ಹಿಂಗಾಯ್ತಲ್ಲ. ಆಮೇಲೆ ಸಂಜೆಗೆ ಮತ್ತೆ ವಿಚಾರ ಮಾಡಿ ಕರೆಸ್ತೀನಿ ಬಿಡಪ್ಪ, ನೀವು ಹೋಗಿ ಗತ್ತೇಳ ಅವನಿಗೆ ಕಳಿಸ್ಕೊಡ್ತಾರ.
ಕಳಿಸಿ ಕೊಟ್ಟ ಮೇಲೆ ಮುಂದೆ ಮತ್ತವ್ರು ಬರ್ತಾರೆ ಕಾರ್ಯಕರ್ತರು. ಏನಂದಿನ್ರಿ ಬಂದಿದ್ನೇನು ನಿಮ್ಮ ಶಿಷ್ಯ ಅಂತ. ಬಂದಿದ್ನಪ್ಪ, ಹಿಂಗ ಎಲ್ಲ ಕೆಟ್ಟ ಭವಿತನ ಬಿಟ್ಟು ಬಿಡು ಭಕ್ತನಾಗು ಅಂತಂದ್ರೆ ಸಾಧ್ಯ ಇಲ್ಲ, ಅದು ಚೋರ ವಿದ್ಯೆ, ನನ್ನ ಜೀವನೋಪಾಯ, ಹಿಂಗಾಗಿ ನಾನು ಅದನ್ನು ಬಿಡ್ಲಕ್ಕಾಗಲ್ಲ, ಬಿಟ್ಟರೆ ಸಾಯ್ತೀನಿ ಅಂತ. ನಾನು ಹೇಳಿಲ್ರಿ ನಿಮಗೆ ಗುರುಗಳೇ, ಮೊದಲೇ ಹೇಳಿಲ್ಲ ನಾವು ಎಂಥವದನಂತೇಳಿ. ಅವನಿಗೆ ಕರ್ಕೊಂಡು ಹೋದ್ರೆ ಏನು ಪರಿಸ್ಥಿತಿ ಆಗ್ತದ, ಕರ್ಕೊಂಡು ಹೋಗಲ್ಲ ಅಂತೇಳಿ ಡಿಕ್ಲೇರ್ ಮಾಡಿಬಿಡ್ರಿ. ಅದು ಹೆಂಗಾಗ್ತದಪ್ಪ ಕರ್ಕೊಂಡು ಹೋಗ್ತೀನಿ ಅಂತೇಳಿ ವಿಚಾರ ಮಾಡೀನಿ. ಮಾಡಿದ್ಮೇಲೆ ನಾ ಹೇಳಿನಿ, ಮಾತು ಕೊಟ್ಟಿನಿ, ಕರ್ಕೊಂಡು ಹೋಗ್ತೀನಿ, ಚಿಂತೆ ಮಾಡಬೇಡತ್ತ. ಈಗ ಹೆಂಗೆ ಬಿಡ್ಲಕ್ಕಾಗ್ತದ, ಇನ್ನ ಆಲೋಚನೆ ಮಾಡ್ತೇನೆ ಅಂದ್ರೆ ಅವ್ರು ಗುರುಗಳು ಹರಮುನಿದರೆ ಗುರು ಕಾಯುವನು. ಇನ್ನ ಆಲೋಚನೆ ಮಾಡ್ತೀನಿ ಮಾಡಿ ಹೇಳ್ತೀನಿ. ಈಗ ನಿರ್ಧಾರಕ್ಕೆ ಬರೋದು ಬೇಡ. ನೋಡ್ರಿ ಎಷ್ಟು ಸೂಕ್ಷ್ಮ ಹೋಗ್ತಾರೆ ಗುರುಗಳಾದವ್ರು. ನಾವ್ ಹೆಂಗ್ ಮಾಡ್ತೀವಿ ಅಂದ್ರೆ ಬಡ ಡಿಸೈಡ್ ಮಾಡಿಬಿಡ್ತೀವಿ, ಹಿಂಗ ಹಂಗ ಹಿಂಗ ಅಂತೇಳಿ ಅವಾಗೆ ಡಿಸೈಡ್ ಮಾಡ್ತೀವಿ. ಹಂಗಿಲ್ಲ, ಗುರುಗಳು ಇನ್ನ ವಿಚಾರ ಮಾಡ್ತಾರೆ, ಎಲ್ಲರ ಬಗ್ಗೆ ಕಾಳಜಿ ಮಾಡ್ತಾರೆ ಅವ್ರ ಗುರುಗಳು. ಎಷ್ಟು ಝಡ್ ಇರ್ತದ ಅವ್ರ ಬಗ್ಗೆ. ಅವಾಗ ವಿಚಾರ ಮಾಡಿ ಮತ್ತ ಅವನಿಗೆ ಕರೆಸ್ತಾರೆ. ಕರೆಸಿದ್ಮೇಲೆ ನೋಡಪ್ಪ, ಅವರು ನೀ ಬರ್ತಿದ್ದ ಅಂದ್ರೆ ಅಂಜ್ಕೊಳಕತ್ತಾರ, ನೀನಿದ್ರ ಚೋರ ವಿದ್ಯೆ ಬಿಡಲ್ಲ ಅಂತಿದಿ. ಅಲ್ಲಿ ಕರ್ಕೊಂಡು ಹೋದಾಗ ಏನಾರ ಮಾಡಿಟ್ಟೆ ಅಂತಂದ್ರೆ ಎಲ್ಲ ತಪ್ಪು ನನ್ನ ತಲೆ ಕಟ್ತಾರ, ನೀನೇ ಕರ್ಕೊಂಡ್ ಬಂದಿದೆ ಅಂತೇಳಿ. ಅದಕ್ಕೆ ನಂದೊಂದು ರಿಕ್ವೆಸ್ಟ್ ಅಪ್ಪ ನಿನಗ ಅಂತೇಳಿ ಗುರುಗಳು ಕೈ ಜೋಡಿಸಿ ಕೇಳ್ತಾರೆ. ಏನಪ್ಪ? ಏನಿಲ್ಲ, ಕಾಶಿಗೆ ಹೋಗಿ ಮತ್ತೆ ಒಳ್ಳೆ ಊರಿಗೆ ಬರೋ ತನಕ ಏನ್ ಮಾಡ್ಬೇಕು, ಅವಾಗ ಅಷ್ಟೊತ್ತಾದ್ರೂ ಕೆಟ್ಟ ಕೆಲಸ ಮಾಡಬಾರ್ದು. ಅಷ್ಟಾದ್ರೂ ನೀನು ಡಿಸೈಡ್ ಮಾಡಿ, ನೀನು ವೃತ ಮಾಡು. ಊರಿಗೆ ಹೋಗಿ ಬರೋ ತನಕ ಕಳ್ಳತನ ಮಾಡಲ್ಲ, ಸುಳ್ಳು ಹೇಳಲ್ಲ, ಮತ್ತೇನ್ ಮಾಡಲ್ಲ, ಕೊಲೆ ಸುಲಿಗೆ ಏನು ಮಾಡಲ್ಲ ಅಂತ ಹೇಳಕ್ಕೆ ಒಂದು ಡಿಸೈಡ್ ಮಾಡು, ಒಂದು ವೃತ ಹಿಡಿ ಅಂದ್ರ. ಹೊಳ್ಳಿ ಬಂದ್ಮೇಲೆ ವೃತ ಬಿಟ್ಟು ಬಿಡು ನೀನು, ಆಯ್ತು ಅಂದ ಕೂಡಲೇ ಆಯ್ತು ಬಿಡ್ರಿ, ಅದ್ರಾಗೇನು ಚಿಂತೆ ಇಲ್ಲ, ನೋ ಪ್ರಾಬ್ಲಮ್. ಅಷ್ಟು ಮಾಡ್ಬೋದು. ಊರಿಗೆ ಹೋಗಿ ಬರೋ ತನಕ ಬಿಡು ಅಂದ್ರೆ ಬಿಡ್ಬೋದು, ಆದ್ರೆ ಪೂರ ಕಡಿತಾನೆ ಬಿಡು ಅಂದ್ರೆ ಬಿಡಕ್ಕಾಗಲ್ಲ. ಆಯ್ತು, ಅಷ್ಟು ಮಾಡು. ಮುಂದೇನಾಯ್ತು, ಅವರು ಗುರುಗಳು ಏನಂದ್ರಿ ಅಂತ ಮತ್ತೆ ಕಾರ್ಯಕರ್ತರು ಬರ್ತಾರೆ. ಕಾರ್ಯಕರ್ತರು ಬಂದತ್ನಾಗ ಹಿಂಗ ಹೋಗಿ ಬರತನಾರೆ ಸೇಫ್ ಆಗಿರೋಣ ಅಂತ ಹೇಳಿಕೆ ಇಷ್ಟು ನಾ ಹೇಳಿನಿ. ಮುಂದೊಂದು ಅವನಿಗೆ ಬಿಟ್ಟದ್ದು, ನಾವು ಹೋಗಿ ಬರೋ ತನಕ ಏನು ಅಂತವೇನು ಆಗಲ್ಲ, ಅವ ನಮಗೆ ಮಾತು ಕೊಟ್ಟಾನ ಅಂತ. ಆಯ್ತು ತೋರಿ, ನಿಮ್ಮ ಜವಾಬ್ದಾರಿ ಮೇಲೆ ನೀವು ಏನು ಮಾಡ್ತೀರಿ ಮಾಡಿ, ಆಯ್ತು. ಮತ್ತೆ ಒಂದು ಕೇಂದ್ರದೊಳಗೆ ಹೋಗಿ ಸೇರ್ಬೇಕು ಅಂತ ಒಂದು ಜಾಗ ಹೇಳಿದ್ರಲ್ಲ, ಆ ಜಾಗಕ್ಕೆ ಎಲ್ಲರೂ ಹೋಗಿ ಸೇರಿ ಮಲ್ಕೊಂಡಿರ್ತಾರ. ಎಲ್ಲರೂ ಅವನಿಗೆ ನೋಡ್ತಿರ್ತಾರೆ. ಎಲ್ಲರ ಲಕ್ಷ್ಯ ಕಳ್ಳನ ಕಡಿನೇ, ಎಲ್ಲರದು ಲಕ್ಷ್ಯ ಕಳ್ಳನ ಕಡಿನೇ. ಅವ ಇದ್ರ ಯಾಕಪ್ಪ ಇನ್ನ ಮಕ್ಕೊಂಡಿಲ್ಲ ಅಂತ ಕೇಳಿದ್ರೆ, ಇಲ್ಲ ಇನ್ನ ಮಕ್ಕೊಂಡಿಲ್ಲ. ಯಾಕೆ ನಿದ್ದೆ ಬಂದಿಲ್ಲ ಏನು ಅಂತ ಕೇಳಿದ್ರೆ, ಯಾಕೆ ನೀನು ನಿದ್ದೆ ಬಂದಿಲ್ಲ ಏನಂತ ಕೇಳ ಉಲ್ಟಾ. ಇವ ಬೆಳತನ ಎಚ್ಚರ ಇದ್ದಕ್ಕೆ ನಮ್ಮ ಏನಾರ ಎತ್ಕೊಂಡು ಹೋದ್ರೆ ಹೆಂಗ ಅಂತೇಳಿ ಒಳಗ ಎಲ್ಲರಿಗೆ ಅಂಜಿಕೆ ಇರ್ತದ. ಅದಕ್ಕೆ ಅವ್ರು ಏನ್ ಮಾಡ್ತಾರ, ಗಂಟುಗಳು ಎಲ್ಲ ಒಂದು ಬಟ್ಟೆ ಗಂಟು ಕಟ್ಟಿ ತಲೆದಿಂಬಿಗೆ ಇಟ್ಕೊಂಡು ಮಲ್ಕೊಂಡ್ಬಿಟ್ರಾಯ್ತು. ಏನ್ ಮಾಡ್ತಾನ, ಏನ್ ಕಳ್ ಮಾಡ್ತಾನ ಅಂತೇಳಿ ಎಲ್ಲರೂ ತಲೆದಿಂಬಿಗೆ ಇಟ್ಕೊಂಡು ಮಕ್ಕೊಂಡ್ಬಿಡ್ತಾರೆ. ತಲೆದಿಂಬಿಗೆ ಇಟ್ಕೊಂಡು ಮಕ್ಕೊಂಡ್ರ ಅಲ್ಲಿ ಏನಾಗ್ತದ, ಮುಂಜಾನೆ ಹೇಳೋದ್ರಾಗೆ ತಲೆ ದುಂಬಿನಾಗಿದ್ದು ಎಲ್ಲ ಗಂಟಕ್ಕೆ ಕಳವಾಗಿ ಹೋಗ್ಬಿಟ್ಟಿರ್ತಾವ. ಓಸು ಮಂದಿ ಹೋಗ್ಕೋತ ಗುರುಗಳ ಮೇಲೆ ಹೋಗ್ತಾರೆ. ಗುರುಗಳೇ ಮಾಡಿಬಿಟ್ಟೇನ್ರಿ ಈಗ ಆತ, ರಾತ್ರಿ ಅವನೇ ಮಕ್ಕೊಂಡಿಲ್ಲ. ಯಾಕಂತ ಕೇಳಿದ್ರ ನಿದ್ದೆ ಬಂದಿಲ್ಲ ಅಂತಾನ. ಯಾಕಂತ ಕೇಳಿದ್ರ ನಿನಗೆ ನಿದ್ದೆ ಬಂದಿಲ್ಲ ಏನಂತ ಎದುರು ಮಾತಾಡ್ತಿರ್ತಾನ. ಹೀಗಾಗಿ ಏನಾಗ್ಯದ, ಗುರುಗಳೇ ಕಳು ಮಾಡಿಬಿಟ್ಟ. ಕರೆಸ್ರಿ, ಅವ ಎಲ್ಲದನ ಕರೆಸ. ಏನಪ್ಪ
ಕಳ್ತನ ಮಾಡಲ್ಲ ಅಂದಿರಿ, ಕಳ್ತನ ಮಾಡೇ ಬಿಟ್ಟಲ್ಲ. ಎಲ್ಲರೂ ಈಗ ಎಷ್ಟು ತೊಂದರೆ ಒಳಗದಾರ. ಇನ್ನ ಕಾಶಿಗೆ ಹೋಗೇ ಇಲ್ಲ, ಇನ್ನ ಈಗ ಬಂದಿವಿ ಧರ್ಮ ಛತ್ರಕ್ಕೆ. ಹೀಗೆ ಇಷ್ಟು ಸಮಸ್ಯೆ ಅಲ್ಲ, ಮುಂದೆ ಹೆಂಗ? ಮುಂದೆ ಹೆಂಗ ಅಂತ ನಾನೇನು ಕಳು ಮಾಡಿಲ್ರಿ. ಕಳು ಮಾಡಿಲ್ಲ ಅಂದ್ರೆ ರಾತ್ರಿ ಅವ್ರ ತಲೆ ಬುಡದ್ ಗಂಟು ಇಟ್ಕೊಂಡು ಮಕ್ಕೊಂಡಿದ್ರತ್ತ. ಮತ್ತ ಅವ್ರ ತಲೆ ಬುಡಕಿನ ಗಂಟುಗಳು, ಒಬ್ಬರ ತಲೆ ಬುಡಕಿನ ಗಂಟುಗಳಿಲ್ಲ ಅಂತ. ಮತ್ತೆ ಏನಾವು ಅವು? ನಿನ್ನ ಬಿಟ್ರೆ ಯಾರು ಕಳು ಮಾಡ್ತಾರ? ನೀನೇ ಒಬ್ಬ ಸುಪ್ರಸಿದ್ಧ ಕಳ್ಳ ಇದ್ರಾಗ. ನಾನಂತೂ ಕಳು ಮಾಡಿಲ್ರಿ. ಮತ್ತ ಬೆಳತನ ನಮಗೂ ಡ್ಯೂಟಿ ಟೈಮೇ ರಾತ್ರಿ, ನಿದ್ದೆ ಹತ್ತಂಗಿಲ್ಲ. ಕಾಲೇ ಕೂತ್ ಏನ್ ಮಾಡ್ಬೇಕು? ಏನಾರ ಒಂದು ಕೆಲಸ ಕೊಟ್ರೆ ಕೆಲಸ ಮಾಡ್ತಿದ್ದೆ. ನಮ್ ಡ್ಯೂಟಿ ಟೈಮ್ ರಾತ್ರಿ. ಉಳಿದವ್ರೆಲ್ಲರೂ ಮಕ್ಕೊಂಡು ನಿದ್ದೆ ಮಾಡ್ಯಾರ, ನಾ ಹೆಸರಿದ್ದೆ. ಸುಮ್ ಕುಂದ್ರಲ್ಲ, ನಾ ಏನ್ ಮಾಡೀನಿ? ಏನ್ ಮಾಡಿದ್ವಿ ಬೊಗಳು ಅಂತಾರ ಗುರುಗಳು. ಏನ್ ಮಾಡಿದ್ವಿ ಹೇಳ. ಏನಿಲ್ರಿ, ಅವ್ರವ್ರ ತಲೆದಿಂಬಿಗೆ ಇದ್ದದ ಗಂಟುಗಳೆಲ್ಲ ಅವ್ರ ಕಾಲ್ ತೆಳಗಿಟ್ಟಿವಿ, ಕೌದಿ ಹಾಸಿಗೆ ಕೆಳಗೆ ಸೇರ್ಸಿನಿ ಅಷ್ಟೇ. ಯಾಕಂದ್ರೆ ನನ್ನ ನೋಡಿ ಅವರು ಕೆಟ್ಟ ದೃಷ್ಟಿ ಬೀರಿ ನನ್ನ ಬಗ್ಗೆ ಒಂದು ವ್ಯಂಗ್ಯ ಮಾತಾಡ್ಲಕ್ಕೆತ್ತಿದ್ರಲ್ಲ, ಅದಕ್ಕೆ ಅವ್ರಿಗೆ ಶಿಕ್ಷೆ ಕೊಡ್ಬೇಕಂತ ಹಿಂಗೆ ಮಾಡೀನಿ ನಾನು. ನಾನೇನು ಕಳು ಮಾಡಿಲ್ರಿ ಗುರುಗಳೇ, ನಿಮ್ಮ ಮಾತಿಗೆ ನಾ ಮೀರಿಲ್ಲ ಅಂತ. ಎಲ್ಲರೂ ಓಡಿ ಹೋಗಿ ನೋಡ್ತಾರ, ಅವ್ರವ್ರ ಗಂಟುಗಳು ಅವ್ರ ಕಾಲ್ ತೆಳಗೆ ಹಾಸಿಗೆ ಹುಡುಕ ಮುಚ್ಚಿಟ್ಬಿಟ್ಟಿರ್ತಾನೆ. ಸಿಕ್ಕುರಿ ಗುರುಗಳೇ. ಮಾಡ್ಬೇಡಪ್ಪ, ಇಂಥವೇನು ಮಾಡ್ಲಕ್ ಹೋಗ್ಬೇಡ, ದಯವಿಟ್ಟು ಹೋಗಿ ಬರೋ ತನಕ ಸ್ವಲ್ಪ ಸುರಕ್ಷಿತಿರಮು ಅಂತಂದ್ರೆ. ಮತ್ತೆ ರಾತ್ರಿ ನಮಗೆ ನಿದ್ದೆ ಹತ್ತಲಿಲ್ಲ ಅಂತ ನಾವು ರಾತ್ರಿ ಎಚ್ಚರಿರೋರು. ಎಚ್ಚರಿದ್ದಾಗ ನಾವು ರಾತ್ರಿ ಏನ್ ಮಾಡ್ಬೇಕು? ಎಲ್ಲರೂ ಮಕ್ಕೊಂಡು ನಿದ್ದೆ ಮಾಡ್ತಿರ್ತಾರೆ, ಏನಾರು ಒಂದು ಇಂಥವೇ ಕಿಟಿ ಪಿಟಿ ಮಾಡ್ಬೇಕಾಗ್ತದ. ಅದಕ್ಕೆ ಗುರುಗಳು ಏನ್ ಮಾಡಿದ್ರು, ಅವರು ಕೊರಳೊಳಗಿದ್ದಂತ ರುದ್ರಾಕ್ಷಿ ಮಾಲೆಯನ್ನು ಅವನಿಗೆ ಕೊಟ್ಟು, ಇತ್ತು ಏನ್ ಮಾಡು, ಮಂತ್ರ ದೀಕ್ಷೆ ಕೊಡ್ತೀನಿ, ಓಂ ನಮಃ ಶಿವಾಯ ಮಂತ್ರ ಹೇಳ್ಕೊತ ಈ ಮಣಿ ಎಣಸ್ಕೋತಿರು. ನೀನು ನಿದ್ದೆ ಬರಲಿಲ್ಲ ಅಂತಂದ್ರೆ ಮಣಿ ಎಣಸ್ಕೋತಿರು. ಯಾವಾಗ ಗುರುಗಳದ ರುದ್ರಾಕ್ಷಿ ಮಾಲೆ ಅವನ ಕೈಗೆ ಸಿಕ್ತು, ಜುಮ್ಮದ್ ಬಿಡ್ತತ್ತ ಅವನ ಮೈಯಾಗ, ತಲೆಯಾಗ, ಎಲ್ಲಾ ಕಡೆ. ಏನ್ ವಸ್ತು ಇದು? ಇಂಥ ವಸ್ತು ನಾವು ಮುಟ್ಟೇ ಇಲ್ಲ. ಮಣ ಬಂಗಾರ ಮುಟ್ಟಿರ್ಬೋದು, ಆದ್ರೆ ಈ ವಸ್ತು ಮುಟ್ಟಿಲ್ಲ. ಇದು ಎಂತ ಅದ್ಭುತವಾದಂತ ಕರೆಂಟ್ ಅದಪ್ಪ ಇದ್ರೊಳಗ ಅಂತೇಳಿ ಅದನ್ನ ಹಿಡ್ಕೊಂಡು ಬಿಟ್ಟು ಬಿಡದೆ ಗುರುಗಳೇ ಅವನಿಗೆ ಊಟಕ್ಕೆ ಕರಿಬೇಕು, ಗುರುಗಳೇ ಅವನಿಗೆ ನಾಷ್ಟಕ್ಕೆ ಕರಿಬೇಕು. ಅದು ಬಿಡ್ಲಾರ್ದಂಗ ಅವ ಜಪ ಮಾಡ್ಕೊತ ಕೂತ್ಬಿಟ್ನಂತ. ಇನ್ನ ಕಾಶಿಗೆ ಹೋಲಕತ್ತಾರ. ಇನ್ನ ಒಂದು ವಾರ. ಮೊದಲು ವಾರಗಟ್ಲೆ ಓದ್ತಿದ್ರು. ಈಗ ಟ್ರೈನ್ನಾಗ 3 ದಿನ ಬೇಕು ನಮ್ಗೆ ಹೋಲಕ್ಕ. ಮೊದಲವ್ರು ವಾರಗಟ್ಲೆ ಓದ್ತಿದ್ರತ್ತ. ಅಷ್ಟು ಲೇಟ್ ಅಲ್ಲಿ ನಿಂತಿರ್ತಿ, ಇಲ್ಲಿ ನಿಂತು ಅಲ್ಲಿ ಇಳಿದು ಓದ್ತಿದ್ರತ್ತ. ಹೋದವ್ರು ಹೊಳ್ಳಿ ಬರೋದು ಗ್ಯಾರಂಟಿನೂ ಇದ್ದಿದ್ದಿಲ್ಲ ಅಂತ. ಎಲ್ಲಿ ಏನಾತರ ಗೊತ್ತೇ ಆಗ್ತಿದ್ದಿಲ್ಲ ಅಂತ. ಅಂತ ಕಾಶಿ ಯಾತ್ರೆ ಬಹಳ ಕಷ್ಟ ಇತ್ತವ. ಈಗೇನು ಈಜಿ ಆಗಿಬಿಟ್ಟವು. ಅವಾಗ ಏನಾಯ್ತು, ಏನಪ್ಪ ಜಪ ಏನ್ ಭಾರಿ ಜೋರ್ ಮಾಡ್ಲಕತ್ತಿದೆ ಅಂತ ಗುರುಗಳೇ ಒಳ್ಳೆ ಶಿಷ್ಯನಿಗೆ ಕೇಳಕತ್ತರಂತ. ಏನ್ ಅನಿಸ್ತದ, ಯಾರೋ ಒಬ್ಬರು ಬರ್ತಾರ, ನಾನು ಜಪ ಮಾಡೋ ಟೈಮ್ನಾಗ ಯಾರೋ ಒಬ್ಬರು ಬರ್ಲಕತ್ತಾರ್ರಿ, ಯಾರಂತ ಗೊತ್ತಾಗಲ್ದು, ಅಸ್ಪಷ್ಟವಾದ ಒಂದು ವ್ಯಕ್ತಿ ಬರ್ಲಕತ್ತಾರ. ನಾ ಜಪಕ್ಕೆ ಕುಂತರು ಸಾಕು. ಮತ್ತ ಅಸ್ಪಷ್ಟವಾದ ವ್ಯಕ್ತಿಗೆ ನೋಡಿ ಸುಮ್ಮನೆ ಕುಂದಿರ್ತಪ್ಪ. ಮತ್ತೆ ನೀ ಯಾರು ಅಂತ ಕೇಳ್ಬೇಕು. ನೀ ಯಾರು ಅಂತ ಕೇಳಬೇಕು ಅಂತಂದ್ರೆ ಮರುದಿನ ಮತ್ತೆ ಜಪಕ್ಕೆ ಕುಂತಾಗ ಆ ವ್ಯಕ್ತಿ ಬಂದ್ಮೇಲೆ ನೀ ಯಾರಪ್ಪ ಅಂದ್ರೆ ನಾನು ಕಾಶಿ ವಿಶ್ವನಾಥ ಅದೀನಿ ಅಂತ. ನೋಡಿ, ಅವ ಸ್ವಚ್ಛ ಹೃದಯದಿಂದ ಜಪ ಮಾಡ್ಲಕತ್ತಾಗ ತಾನು ಯಾವ ದೇವರಿಗೆ ಹೋಗ್ಬೇಕಲ್ಲಕತ್ತಾನ ಆ ದೇವರ ಇವನು ದರ್ಶನಕ್ಕ ಇಲ್ಲಿಗೆ ಬಂದಾನ. ಇದೆಯಂತ ಮಜಾ. ನಾ ಕಾಶಿ ವಿಶ್ವನಾಥ ಅದೀನಿ. ಮತ್ತ ನಾನು ನಿನ್ನ ಭೇಟಿ ಅಲ್ಲಕ್ ಅಲ್ಲಿಗೆ ಹೋಲಕತ್ತೀನಲ್ಲ ಅಂತಂದ್ರ, ನಾನು ನಿನ್ನ ಭೇಟಿ ಅಲ್ಲಕ್ ಇಲ್ಲಿಗೆ ಬಂದೀನಿ ನೋಡಪ್ಪ. ನಿನ್ನ ಜಪ ನೀನು ಮಾಡ್ತಾ ಇರೋ ವೃತ ನೋಡಿ ನಮ್ಗ ಬಹಳ ಸಂತೋಷ ಆಗ್ಯದ. ಈ ತರ ವೃತ ಯಾರೂ ಮಾಡ್ತಾ ಇಲ್ಲ. ಮನಸ್ಸು ಒಂದು ಕಡೆ, ಮಂತ್ರ ಒಂದು ಕಡೆ,
ಮಣಿ ಮಾಲೆಗಳು ಒಂದು ಕಡೆ. ಹೀಗಾಗಿ ನೀನು ಏಕಾಗ್ರ ಚಿತ್ತದಿಂದ ಊಟ ನಿದ್ದೆ ಬಿಟ್ಟು ಜಪದೊಳಗೆ ಮುಳುಗಿದೆಲ್ಲ, ಅದಕ್ಕೆ ನೀನು ಭೇಟಿಗೆ ನಾ ಬಂದೆ ನೋಡಪ್ಪ. ಎಲ್ಲ ಹಿಂಗೆ ಗುರುಗಳಿಗೆ ಅವನಿಗೆ ಸಂವಾದ ಹಾಕೋತ ಹೋಗ್ತಾನ. ಹೋಗಿ ಕಾಶಿ ಯಾತ್ರೆ ಎಲ್ಲ ಮುಗಿಸಿ ಬರ್ತಾರ. ಮುಗಿಸಿ ಬಂದ ಮೇಲೆ ಅದೆಲ್ಲ ಹೇಳ್ಕೊತ ಕೂತ್ರೆ ಭಾಳ ಅದಕತಿ. ಅದು ವಾಪಸ್ ಬಂದ್ಮೇಲೆ ಗುರುಗಳಿಗೆ ಎಲ್ಲರೂ ನಮಸ್ಕಾರ ಮಾಡಿ ಹೋಗೋ ಟೈಮ್ನೊಳಗೆ ಇನ್ನೇನಪ್ಪ ನಿನ್ನ ಕಾಯಕ ಮತ್ತೆ ಚಾಲು ಮಾಡ್ಕೋ, ನಿನಗೆ ಒಂದು ಧನ್ಯವಾದ. ಅಲ್ಲಿ ನೀನು ಹೋಗಿ ಬರೋ ತನಕ ನೀನು ಒಳ್ಳೆತನ ಕಾಯ್ಕೊಂಡಿದ್ದಕ್ಕೆ ನಿನಗೊಂದು ಧನ್ಯವಾದ ಅಂತ ಗುರುಗಳ ಕೈ ಮುಗಿದು ನಿಂತಿರತ್ತ ಅವನ ಮುಂದೆ. ಅವ ಅವ್ರ ಪಾದನೇ ಬಿಡುವಲ್ಲಂತ. ಯಪ್ಪ, ಇನ್ನು ನಾನು ನಿನ್ನ ಪಾದ ಬಿಟ್ಟು ಎಲ್ಲಿ ಹೋಗಲ್ಲ. ಇದು ಪರಿವರ್ತನೆ. ಯಾವುದೇ ಒಂದು ಋತದ ಮೂಲಕ ನಮ್ಮ ಜೀವನದೊಳಗೆ ಪರಮಾನಂದ ಪ್ರಾಪ್ತಿಯಾಗುವ ಚಾನ್ಸ್ ಇರ್ತದೆ. ಅದಕ್ಕೆ ಒಂದು ಋತ ಅಂತೇಳಿ ಮಾಡಬೇಕಾಗ್ತದೆ. ಹೀಗಾಗಿ ಅವ ಆಧ್ಯಾತ್ಮ ಸಾಧಕನಾಗಿ ಮುಂದೆ ಅವನು ಗುರುಪೀಠಕ್ಕೆ ಏರ್ತಾನ ಅನ್ನಂಥದ್ದೊಂದು ಇದು ನಡೆದ ಘಟನೆ. ಇದು ನಡಿಲಾರ್ದ ಘಟನೆ ಅಲ್ಲ, ಇದು ನಡೆದ ಘಟನೆ, ಬರೇ ಕಥೆ ಅಲ್ಲ ಇದು. ಹಿಂಗ ಇಲ್ಲೇನದಂದ್ರೆ ಋತವನ್ನು ಆಚರಿಸುವುದು ಮುಖ್ಯವಾಗಿ 2 ಉದ್ದೇಶಗಳಿಗಾಗಿ. ಮೊದಲನೆಯದು ಇಂದ್ರಿಯ ನಿಗ್ರಹ, ಎರಡನೆಯದು ಆಧ್ಯಾತ್ಮಿಕ ಪ್ರಗತಿ. ಉದಾಹರಣೆಗೆ, ವಿಷಯ ಲೋಲುಪತೆಯಲ್ಲಿ ಮುಳುಗಿ ತಮ್ಮ ಆಶೆಗಳನ್ನ ಕಡಿಮೆ ಮಾಡಿಕೊಳ್ಳಬೇಕು ಎನ್ನುವವರು ವಾರದಲ್ಲೊಂದು ದಿನ ಮದ್ಯಪಾನ ಮಾಡುವುದಿಲ್ಲ. ಹಿಂಗ ಏನದಂತಂದ್ರೆ ಒಂದು ದಿವಸ ನಾವು ವೃತ ಮಾಡಿದೆವು ಅಂತಂದ್ರೆ ಏನ್ ಮಾಡಬೇಕು? ಇದೇ ವೃತವನ್ನ ಒಂದು ದಿವಸ ಇದ್ದದ್ದು ವಾರದಲ್ಲಿ 2 ಸಾರಿ, ಮತ್ತೆ ಕೆಲವು ತಿಂಗಳಾದ ಬಳಿಕ ವಾರದಲ್ಲಿ 3 ಬಾರಿ, ಹಿಂಗ ಮಾಡಿ ವಾರದ 7 ದಿವಸಗಳಿಗೆ ವಿಸ್ತರಿಸಿದರೆ ಆ ವೃತದ ಮೂಲಕ ಒಂದು ಆಸೆಯನ್ನ ಗೆಲ್ಲಬಹುದು. ಅದೇ ರೀತಿ ಅರಿಷಡ್ ವರ್ಗಗಳಿಗೂ ಸಹ ಋತದ ಮೂಲಕ ಕಡಿವಾಣ ಹಾಕಬಹುದು. ನಾನು ಇವತ್ತ ಯಾವ ಆಸೆಯನ್ನ ಪಡುವುದಿಲ್ಲ, ನಾನು ಇವತ್ತ ಸಿಟ್ಟಿಗೆ ಬರುವುದಿಲ್ಲ, ಏನ್ ಬೆಕ್ಕದಾಗ್ಲಿ ಸಿಟ್ಟಿಗೆ ಬರಲ್ಲ, ನಾನು ಇವತ್ತ ಹೊಟ್ಟೆ ಕಿಚ್ಚು ಪಡುವುದಿಲ್ಲ ಅಂತೇಳಿ ಋತ ಹಿಡಿದ್ರ ಒಂದು ದಿವಸದ ಮಟ್ಟಿಗೆ ಅವುಗಳನ್ನ ಬಿಟ್ಟು ಇರೋದು ಕಲ್ತ್ರ ಮುಂದೆ 1-2 ದಿವಸ, ಮುಂದೆ 3 ದಿವಸ, ಹಿಂಗಾಗಿ 7 ದಿವಸ ಕಂಪ್ಲೀಟ್ ಮಾಡಿದೆವು ಅಂತಂದ್ರೆ ಗೆದ್ದು ಬಿಡ್ತೀವಿ. ಹಿಂಗ ಋತ ಅನ್ನೋದು ಬಹಳ ಮುಖ್ಯ. ಸ್ವಲ್ಪ ಕಡಿವಾಣ ಹಾಕಿ ಸಾಧನೆ ಮಾಡಬೇಕು. ಪೂಜೆ ಮಾಡೋದು ಸಾಮಾನ್ಯ, ಋತ ವಿಶೇಷ, ಸ್ಪೆಷಲ್ ಆಗಿ ಮಾಡೋದು. ಜೀವಮಾನವೆಲ್ಲ ಸೋಮವಾರ ಮಾತ್ರ ಮಾಂಸ ಭಕ್ಷಣೆ ವರ್ಜ ಮಾಡುವವರು ಅಂತ ವೃತ್ತದಿಂದ ಇಂದ್ರಿಯ ನಿಗ್ರಹವನ್ನು ಸಾಧಿಸುವುದಿಲ್ಲ. ಹಿಂಗ ಏನಾರ ಇಡೀ ಜೀವಮಾನ ಒಂದೇ ವೃತ ಮಾಡಿ ಅದರಿಂದ ಏನೂ ಸಾಧಿಸಂಗಿಲ್ಲ. ಅದರದ ಡೆವಲಪ್ಮೆಂಟ್ ಮಾಡ್ಕೋಬೇಕು. ಸೋಮವಾರ ಮಾತ್ರ ಮಾಂಸ ಭಕ್ಷಣೆ ಮಾಡಲ್ಲ. ಸೋಮವಾರ ಆದ್ಮೇಲೆ ಇಡೀ ಜೀವಮಾನ ಅದು ಈಟೆ ಮಾಡಬಾರ್ದು. ವೃತ್ತದೊಳಗೆ ಸ್ವಲ್ಪ ಪರಿವರ್ತನೆ ಮಾಡಬೇಕು. ಮುಂದಿನ ದಿನಗಳಲ್ಲಿ ಸೋಮವಾರ ಮಂಗಳವಾರ 2 ದಿನ ತಿನ್ನಲ್ಲ, ಮುಂದಿನ ದಿನಗಳಲ್ಲಿ ಬುಧವಾರ 3 ದಿನ ತಿನ್ನಲ್ಲ. ಹಿಂಗ ಮಾಡಿ ಒಂದೇ ಋತವನ್ನ 7 ದಿವಸಕ್ಕೆ ವಿಸ್ತರಿಸಿಕೊಳ್ಳದೆ ಇಡೀ ಜೀವಮಾನ ಬರೀ ಒಂದೇ ದಿವಸಕ್ಕೆ ವಿಸ್ತರಣೆ ಮಾಡಿದ್ರೆ ಅದರಿಂದ ಏನು ಪ್ರಗತಿ ಆಗುವುದಿಲ್ಲ. ಏಕೆಂದರೆ ಇಂದ್ರಿಯ ನಿಗ್ರಹವಿಲ್ಲದೆ ಆತ್ಮಶುದ್ಧಿ ಸಾಧ್ಯವಿಲ್ಲ, ಆತ್ಮಶುದ್ಧಿ ಇಲ್ಲದೆ ಆಧ್ಯಾತ್ಮಿಕ ಗುರಿಯೂ ಸಾಧ್ಯವಿಲ್ಲ. ಆದ್ದರಿಂದ ಋತಗಳು ಆಚಾರಗಳಂತೆ ಸಾಮಾನ್ಯವಾಗಿ ಇರಬೇಕೇ ಹೊರತು ಕಾಲಕ್ಕೆ ಸೀಮಿತವಾಗಿರಬಾರದು. ಋತಗಳು ಹೆಂಗಾಗಬೇಕು? ಸಾಮಾನ್ಯ ಆಗಬೇಕು. ಮೊದಲ ಹಿಡಿಯೋದು 1 ದಿನ, 2 ದಿನ, 3 ದಿನ ಅಂತ ಹಿಡಿದು ಅದು 7 ದಿವಸಕ್ಕೆ ವಿಸ್ತರಣೆ ಮಾಡಿದ ಮೇಲೆ ಅದು ಕೂಡ ನಮ್ಮ ನಿತ್ಯ ಜೀವನದಲ್ಲಿ ಸಾಮಾನ್ಯ ವಿಷಯ ಆಗಿಬಿಡಬೇಕು ಅನ್ನಂಥದ್ದು. ಕಾಲಕ್ಕೆ ಸೀಮಿತ ಆಗಿ ಟೈಮ್ ನೋಡಿ ಮಾಡಬಾರದು, ಸಾಮಾನ್ಯವಾಗಿರಬೇಕು ಅಂತ ಹೇಳ್ತಾರೆ. ಇದರ ಮುಂದಿನ ಭಾಗ ಮತ್ತೆ
ಮತ್ತೆ ನಾಳೆ ಹೇಳೋಣ. ಯಾಕಂದ್ರೆ ಇದು 3-4 ಪೇಜ್ ಅದ. ಈಗ 1 ಪೇಜ್ ಆಗ್ಯದ. ವೃತ ಅಂದ್ರೆ ಏನಂತೇಳಿ ಗೊತ್ತಾಗಿರ್ಬೇಕು. ಈಗ ನಿಮಗೆ ಟೈಮ್ ಲಿಮಿಟ್ ಇಟ್ಕೊಂಡು ಸ್ಟಾರ್ಟ್ ಮಾಡೋದು. ಮುಂದೆ ಟೈಮ್ ಅನ್ನ ಹೆಚ್ಚು ಮಾಡ್ಕೊತ ಹೋಗಿ ಆ ಟೈಮ್ ತೆಗೆದುಹಾಕಿಬಿಡೋದು. ತೆಗೆದುಹಾಕಿ ಇಡೀ ಜೀವನ ಹಿಂಗೆ ಬದುಕ್ತೀನಪ್ಪ ಅನ್ನಂಗ ಮಾಡ್ಕೊಳ್ಳೋದು. ಹಿಂಗದ ನೋಡ್ರಿ. ಶೀಲದ ಅರ್ಥ ಮಾಡ್ಕೊಂಡಿರಿ, ವೃತ್ತದ ಅರ್ಥ ಮಾಡಿ ಕೊಡ್ತಾ ಇದ್ದೇವೆ. ಏನಾರ ಒಂದು ವೃತ್ತ ಹಿಡಿಬೇಕಂದ್ರೆ ಈಗ ಹಿಡಿದಿರಿಲ್ಲ. ವೃತ್ತ ಪ್ರತಿನಿತ್ಯ ಸತ್ಸಂಗ ಕೇಳೋದು ವೃತ್ತ ಅಲ್ಲ. ಇದು ಮಾಡ್ಲಿಕ್ಕೆತ್ತೀರ ಇಲ್ಲ? ವೃತನೇ ಮತ್ತಿದು. ಇಷ್ಟಪಟ್ಟು ಮಾಡ್ತಿರಲ್ಲ ವೃತ. ಎಂತ ಕೆಲಸಗಳು ಬಂದ್ರು ನೆಗ್ಲೆಕ್ಟ್ ಮಾಡಿ ಇದನ್ನ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀರಿ. ಬಸ್ನಾಗ ಇದ್ದಾಗ ಮಾಡ್ತೀರಿ, ರೈಲ್ವೆದಾಗ ಇದ್ದಾಗ ಮಾಡ್ತೀರಿ. ನೀನು ಕೊಟ್ರ ಇವ್ರು ಹೇಳ್ತಿದ್ರು ನಮ್ಗೆ ಹುಚ್ಚಿಳ್ದಂಗೆ ಆಗ್ಯದ, ಸಂಜೆ ಪಾಠ ಬಿಟ್ಟು ಕೂತೀರಿ ಅಂತ. ಮತ್ತ ಅದು ವೃತ ಇದ್ದವ್ರಿಗೆ ಹಂಗಾಗ್ತದೆ. ದಿನ ಸಂಜೆಗೆ ಕೇಳ್ಬೇಕನ್ನುವಂಥ ವೃತ ಇದ್ದವ್ರಿಗೆ ಹಂಗಾಗ್ತದೆ. ಶ್ರವಣ ಮಾಡ ವೃತ ಇಡೀ 365 ದಿವಸ ಬಿಟ್ಟು ಬಿಡದೆ ದಿನ 4 ತಾಸು 6 ತಾಸು 8 ತಾಸು ಮಾಡ್ತಾ ಇದ್ದೀರಲ್ಲ, ಅದೇನು ಸಣ್ಣ ವೃತ ಏನಿದೆ? ಇದಕ್ಕಿನ್ನ ಇನ್ಯಾರು ವೃತ ಬೇಕು? ಶ್ರೀಶಾತ್ ಪ್ರಾಪ್ತ ಸುವಿಜ್ಞಾನಂ ಶ್ರೀಶೈಕ ನಿರತಂ.
ಇದು ಎದಕ್ಕೆ ಸಂಬಂಧಪಟ್ಟದ್ದು ಹಾಡ? ಇದು ಜೀವಭಾವಕ್ಕ ಆತ್ಮಭಾವಕ್ಕ? ಜೀವಭಾವ. ಜೀವ ಹಾಡ್ತಾನೆ ಇದು. ಆಭಾಸನ್ ಕಥೆ ಅದು. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಓಂ ಸದ್ಗುರು ಶ್ರೀ ಪಂಡಿತ ಪೀತಾಂಬರಜಿಯೇ ನಮಃ. ಓಂ ಸದ್ಗುರು ಶ್ರೀ ಸಾಧು ನಿಶ್ಚಲದಾಸಜಿಯೇ ನಮಃ. ಶ್ರವಣ ಮನನ ನಿಧಿಧ್ಯಾಸನಗಳನ್ನ ಮಾಡ್ತಾ ತ್ವಮ್ ಪದದ ಅರ್ಥದ ಶೋಧನೆ ಸರಿಯಾಗಿ ಮಾಡಲಾರದೆ ಪಂಚಕೋಶಗಳಲ್ಲಿ ಯಾವುದೋ ಒಂದನ್ನ ಆತ್ಮ ಅಂತ ದಾರಿ ತಪ್ಪಿ ಹೇಳಿದ ಘಟನೆಗಳನ್ನ ಉಲ್ಲೇಖಿಸುತ್ತಾ ಅವುಗಳೆಲ್ಲ ಖಂಡಿಸಿ ಆತ್ಮವೇ ನಿಜವಾದ ವಸ್ತು, ಉಳಿದದ್ದೆಲ್ಲ ಮಿಥ್ಯ ಅನಿತ್ಯ ಅಂತ ಹೇಳ್ಕೊಂಡು, ಅದೇ ರೀತಿ ಈ ಜೀವ ತನ್ನನ್ನು ತಾನರಿಯುವುದನ್ನ ಸರಿಯಾದ ಸತ್ಚಿತ್ತಾನಂದ ನಿತ್ಯ ಪರಿಪೂರ್ಣ ಅಂತೇಳಿ ತಿಳ್ಕೊಂಡ ಮೇಲೆ ಹೊರಗೆ ಬ್ರಹ್ಮಾಂಡದಲ್ಲಿ ಕೂಡ ಬ್ರಹ್ಮನನ್ನ ಗುರುತಿಸುವಲ್ಲಿ ತತ್ ಪದದ ಲಕ್ಷ್ಯಾರ್ಥವನ್ನ ಗ್ರಹಣ ಮಾಡದಂತ ಜಡಮತಿಗಳಿಗೆ ಏನಾಗ್ತದ? ಬ್ರಹ್ಮ, ವಿಷ್ಣು, ರುದ್ರ, 33 ಕೋಟಿ ದೇವತೆಗಳು ಅಥವಾ ಪಂಚಭೂತಗಳು ಅಥವಾ 84 ಲಕ್ಷ ಜೀವರಾಶಿಗಳ ದೇಹಗಳು ಇವೆ. ಅವ್ರಿಗೇನಾಗ್ತದ? 84 ಲಕ್ಷ ಜೀವರಾಶಿಗಳ ದೇಹಗಳಿಗೆ ದೇವರಂತೇಳಿ ಎಲ್ಲರಿಗೂ ಊಟಕ್ಕೆ ಹಾಕ್ತಾರ ಇಲ್ರಿ? ಊಟಕ್ಕೆ ಹಾಕವು. ಮತ್ತೆ ಯಾವುದರ ಪ್ರಾಣಿಗಳಿಗೆ ಏನಾರ ತಿನ್ಸೋದು. ಇನ್ನ ಒಂದಿಷ್ಟು ಮಂದಿ ಏನ್ ಮಾಡ್ತಾರಪ್ಪ, ಇಲ್ಲಿ ನಂಬಲ್ಲಿ ಮಾಡೋದು ಹೇಳ್ತೇನೆ, ನಿಂಬಲ್ಲಿ ಏನ್ ಮಾಡ್ತಾರೇನೋ, ಮುಂಜಾನೆ ಹಿಡಿದು ಸಂಜೆ ತನಕ ಒಂದು ಕೊತ್ತಂಬರಿ ಸೂಡು 10 ರೂಪಾಯಿ ಅಂದ್ರೆ 10 ರೂಪಾಯಿ ಹಿಡ್ಕೊಂಡು ಕೂತಿರ್ತಾರ. 5 ರೂಪಾಯಿಗೆ ಕೊಡು ಅಂತ ಬಡವರು ಬಂದು ಕೇಳಿದ್ರು ಕೊಡಂಗಿಲ್ಲ. ಕಂಟಿನ್ಯೂ ಹಂಗೆ ಇಟ್ಕೊಂಡು ಕೂತು ಎಲ್ಲೋ ಒಂದು ಅರ್ಧ ಮರ್ಧ ವ್ಯಾಪಾರ ಆಗ್ತದ. 10 ರೂಪಾಯಿಗೆ ಯಾರು ತೋತಾರ? ಲಾಸ್ಟಿಗೆ ಹೋಗೋ ಟೈಮ್ನೊಳಗೆ ಆ ಕೊತ್ತಂಬರಿ ಅಥವಾ ಮೆಂತ್ಯ ಪಲ್ಯ ಏನಾರ ಮಾಡಿದ್ದು ಅದು ಏನ್ ಮತ್ತೆ ಒಳ್ಳೆ ಊರಿಗೆ ಮನೆಗೆ ತಗೊಂಡು ಆದ್ರ ಮನೆಯಾಗ ಇನ್ನೂ 1 ಗಂಟೆ ರೆಡಿ ಆಗಿರ್ತದ. ಹೊಲ್ದಂತ ತಂದಿಟ್ಟಿರ್ತಾರೆ ಮತ್ತೆ ಮಾರ್ಲಕ್ ಕೊಯ್ಲಕ್. ಒಬ್ಬವ ಮಾರ್ಕೆಟಿಂಗ್ ಇರ್ತಾನ, ಒಬ್ಬ ಪ್ರೊಡಕ್ಷನ್ ಇರ್ತಾನ. ಅದಕ್ಕೆ ಅದು ಮನೆಗೆ ಯಾಕೆ ತಗೊಂಡ್ಬಂದಿದ್ದು? ಅಲ್ಲೇ ಇಟ್ಟು ಬಿಡ್ಬೇಕಿಲ್ಲ, ಇಟ್ಟು ಬರ್ಬೇಕಂದ್ರೆ ಹೋಗಾಗ ಏನ್ ಮಾಡ್ತಾರ? ಏನಾರ ನಾಳೆ ಹೋಗ್ಬಿಡ್ತಾರ. ಚಂತನ ಮಂದಿ ಹೊಟ್ಟಿಗೂ ಕೊಡಂಗಿಲ್ಲ, ಅವ್ರು ತಿಲ್ಲಕ್ ಕೊಡಂಗಿಲ್ಲ. ಮಾರಾಟ ಸ್ಟ್ರಿಕ್ಟ್ ಆಗಿ ಮಾಡಿ ಉಳಿದದ್ದು ಆಮೇಲೆ ಎಲ್ಲೋ ತಿಪ್ಪೆಗೆ ಹೋಗ್ಬಿಡ್ತಾರ. ಹಣ್ಣುಗಳು ಸಹಿತ ಹಂಗೆ ಮಾಡ್ತಾರ. ಹಣ್ಣು ಖಡಕ್ ಇದ್ದು ಅಂತಂದ್ರೆ ಅವನು ಭಾರಿ ಖಡಕ್ ಮಾತಾಡ್ತಿರ್ತಾನ. 80 ರೂಪಾಯಿ ಡಜನ್ ಬಾಳೆಹಣ್ಣು ಅಂತ ಹೇಳೋ ಮಟ್ಟಿಗೆ ಬಂದ್ಬಿಟ್ಟಾರ. ಅವು 40 ರೂಪಾಯಿ 30 ರೂಪಾಯಿ ಇದ್ದದ್ದು 80 ರೂಪಾಯಿಗೆ ಏರ್ಸ್ಯಾರ ರೇಟ್. 80 ರೂಪಾಯಿ ಅಂತಾರ. ಅವು ಮೆತ್ತಗಾದಂಗ ರೇಟ್ನು ಮೆತ್ತಗೆ ಮಾಡ್ಬೇಕಿಲ್ಲ, ರೇಟ್ನು ಹಂಗೆ ಹೇಳ್ಕೊತ ಹೋಗ್ತಾರ. ಹೇಳಿ ಕಡಿಗೆ ಅವು ನಾಳೆ ಮುಂಜಾನೆ ಏನು ಉಪಯೋಗ ಆಗಂಗಿಲ್ಲ ಅನ್ನೋ ಟೈಮ್ನೊಳಗೆ ತಿಪ್ಪೆ ಹೋಗೋದು. ಮತ್ತ ಈ ಬೇಕರಿ ಒಳಗ ಅವು ಬ್ರೆಡ್ ಅವರು ಮಾಡೋರು ಅವ್ರು ಮಾಡಿದ್ಮೇಲೆ ಅದು ಕೆಳಗ್ ಬಿದ್ದು ಕಸ ಇರ್ತದಲ್ಲ, ಅದೆಲ್ಲ ಚಲೋನೇ ಇರ್ತದ. ಅದು ಮೈದಾ ಸಕ್ರಿ ಏನಂತದೇನು ವೇಸ್ಟ್ ಇರಂಗಿಲ್ಲ. ಅವರು ಏನ್ ಮಾಡ್ತಾರೆ? ಕೆಳಗ್ ಬಿದ್ದದೆಲ್ಲ ಕಸ ಬಳದು ನಮಗ್ ಕೊಟ್ಟು ಬಿಡ್ರಪ್ಪ ಅಂತೇಳಿ ಅವು ಹಿಡ್ಕೊಂಡ್ಬರ್ತಾರ ಒಂದಿಷ್ಟು ಮಂದಿ.
ಹಿಡ್ಕೊಂಬಂದು ರಾತ್ರಿ ಇಲ್ಲಿ ಆಕಳ ಅವು ಮಕ್ಕೊಂಡಿರ್ತಾವಲ್ಲ ಅವಕ್ಕೆ ಎಬ್ಬಿಸಿ ಒಂದು ಬುಟ್ಟ್ಯಾಗ ಆ ಬೇಕರಿಗಳೊಳಗಿರೋ ಕಸ ತಗೊಂಡು ಬಂದು ಅವಕ್ಕೆ ತಿನ್ಸೋದು. ಮತ್ತೆ ಈಗ ಹಣ್ಣಿನ ಅಂಗಡಿಯವ್ರು ಬಿಸಾಕಿದ ಹಣ್ಣುಗಳು ಹಿಡ್ಕೊಂಡು ಬಂದು ತಿನ್ಸೋದು, ಕಾಯಿಪಲ್ಯದವ್ರು ಬಿಸಾಕಿದ್ದು ತಂದು ತಿನ್ಸೋದು. ಅಬಾಬಾಬಾ ಏನು ಧರ್ಮಾತ್ಮನಪ್ಪ, ಎಷ್ಟು ಖರ್ಚು ಮಾಡ್ತಾನ ನಂಗೆ ಕಾಣಿಸ್ತಿರ್ತದ. ಅಲ್ಲಿ ನೋಡಿದ್ರೆ ನಾವು ಖರ್ಚು ಮಾಡ್ತಿರಲ್ಲ, ಅಲ್ಲಿ ಬಿಸಾಕಿದ್ ತಂದು ಇಲ್ಲಿ ತಿನ್ನಿಸ್ತಿರ್ತಾನ, ಏನೇ ಮಾಡ್ತಿರ್ತಾನ ಒಟ್ಟ. ಈಗ ಒಂದ್ ವೇಳೆ ಖರ್ಚೆ ಮಾಡ್ತಿದ್ನಂದ್ರು ಸಹಿತ ಅಷ್ಟಾದ್ರೂ ಮಾಡ್ಲಿಕ್ಕತ್ತಾನಲ್ಲ, ಅಲ್ಲಿ ತಿಪ್ಪಿಗೆ ಹೋಗೋದು ತಂದು ಇಲ್ಲಿ ಹೊಟ್ಟೆಗೆ ಸೇರ್ಸ್ಲಕತ್ತಾನಲ್ಲ ಹೆಂಗಾರ ಮಾಡಿ. ಅದೇನಂದ್ರೆ ಅವನಿಗೆ ಏನಾಗಿರ್ತದ, ಆ 84 ಲಕ್ಷ ಜೀವರಾಶಿಗಳ ದೇಹನೇ ಅವನಿಗೆ ಪರಮಾತ್ಮ ಆಗಿ ಕಾಣ್ತಿರ್ತವ. ಹೀಗಾಗಿ ಸುಮ್ಮನೆ ಬ್ರಹ್ಮ ವಿಷ್ಣು ಮಹೇಶ್ವರ ಪ್ಲಸ್ ಶುದ್ಧ ಬ್ರಹ್ಮ ಪ್ಲಸ್ ಮತ್ತಿನ ಏನಾರ ಸೇರಿಸ್ಕೊಳ್ರಿ, ಸೇರಿಸ್ಕೊಂಡದ್ದು ಏನಾಗ್ತದ, ತತ್ ಪದದ ವಾಚ್ಯಾರ್ಥ ಅನಿಸ್ಕೊತು. ತತ್ ಪದದ ವಾಚ್ಯಾರ್ಥ, ತತ್ ಪದದ ವಾಚ್ಯಾರ್ಥ ಮತ್ತು ತತ್ ಪದದ ಇದು ತ್ವಮ್ ಪದದ ವಾಚ್ಯಾರ್ಥ ಏನು? ಸುಮ್ಮನೆ ಒಂದು ಎಕ್ಸಾಂಪಲ್ ಕೊಡೋದು ಬರ್ಬೇಕು ನಿಮಗೆ. ಪಂಚಕೋಶಗಳು ಪ್ಲಸ್ ಆತ್ಮ, ಪಂಚಕೋಶಗಳು ಪ್ಲಸ್ ಆತ್ಮ ಈಸ್ ಈಕ್ವಲ್ ಟು ತ್ವಮ್ ಪದದ ವಾಚ್ಯಾರ್ಥ. ಬ್ರಹ್ಮ ವಿಷ್ಣು ರುದ್ರ ಪ್ಲಸ್ ಆತ್ಮ ಅಥವಾ ಶುದ್ಧ ಬ್ರಹ್ಮ ಈಸ್ ಈಕ್ವಲ್ ಟು ತತ್ ಪದದ ವಾಚ್ಯಾರ್ಥ. ಈಗೇನ್ ಮಾಡಬೇಕು, ಆ ವಾಚ್ಯಾರ್ಥದೊಳಗಿಂದು ತ್ವಮ್ ಪದದ ವಾಚ್ಯಾರ್ಥದೊಳಗಿಂದು ಪಂಚಕೋಶಗಳು ತೆಗೆದು ಹಾಕಿದ್ರೆ ಬರೀ ಆತ್ಮ ಉಳಿತದಲ್ಲ, ಆ ಆತ್ಮ ಒಂದೇ ತ್ವಮ್ ಪದದ ಲಕ್ಷ್ಯಾರ್ಥ. ಅದರಂಗ ಇಲ್ಲಿ ಕೂಡ ತತ್ ಪದದ ಲಕ್ಷ್ಯಾರ್ಥ ಏನಪ್ಪ ಅಂತಂದ್ರೆ ಆ ವಾಚ್ಯಾರ್ಥ ಮೈನಸ್ ಅತ್ರಿಮೂರ್ತಿಗಳು ತೆಗೆದುಬಿಟ್ರಿ ಅಂದ್ರೆ ಬರೀ ಶುದ್ಧ ಬ್ರಹ್ಮ ಅಥವಾ ಆತ್ಮ ಉಳಿತದಲ್ಲ, ಅದು ತತ್ ಪದದ ಲಕ್ಷ್ಯಾರ್ಥ. ಹಿಂಗೆ ತಿಳ್ಕೊಂಡು ಬ್ರಹ್ಮ ಮತ್ತು ಬ್ರಹ್ಮ ಅನ್ನೋದ್ರದ್ದು ವ್ಯತ್ಯಾಸ ತಿಳ್ಕೋಬೇಕು. ಬ್ರಹ್ಮ ಅಂತ ಎಲ್ಲಿ ಬರ್ತದ, ಅಲ್ಲಿ 3 ಮಂದಿ ತ್ರಿಮೂರ್ತಿಗಳು, ದೃಷ್ಟಿ ಸ್ಥಿತಿ ಲಯ, ಇವೆಲ್ಲ ಏನದವ ತ್ರಿಮೂರ್ತಿಗಳು, 33 ಕೋಟಿ ದೇವತೆಗಳು, ಪಂಚಭೂತಗಳು, 84 ಲಕ್ಷ ಜೀವರಾಶಿಗಳು, ಇವೆಲ್ಲ ಏನದವ ಕಲ್ಪಿತ. ಆ ಶುದ್ಧ ಬ್ರಹ್ಮ ಒಬ್ಬನೇ ಅಕಲ್ಪಿತ, ಇವೆಲ್ಲ ಕಲ್ಪಿತ ಅದಾವ. ಅದ್ರೊಳಗೆ ಇವೆಲ್ಲ ಅದಾವಂತೇಳಿ ಕಲ್ಪಿತ ಅಷ್ಟೇ. ಇವ್ಯಾವ ಅಕಲ್ಪಿತ ಅಲ್ಲಿವು ಕಲ್ಪಿತ. ಆ ಕಲ್ಪಿತಗಳನ್ನೆಲ್ಲ ತೆಗೆದ್ರಲ್ಲಿ ಅಕಲ್ಪಿತ ಒಬ್ಬನೇ ಉಳಿತಾನಲ್ಲ, ಅದು ತ್ವಮ್ ಪದಕ್ಕೂ ಲಕ್ಷ್ಯಾರ್ಥ, ತತ್ ಪದಕ್ಕೂ ಲಕ್ಷ್ಯಾರ್ಥ. ಯಾವ ರೀತಿ ತ್ವಮ್ ಪದದ ಅರ್ಥ ಮಾಡಲು ಹೋಗಿ ಯಾವುದ್ಯಾವುದೋ ಕೋಶವನ್ನ ಆತ್ಮವೆಂದು ತಿಳಿದಿದ್ದಾರೋ, ಹಾಗೆಯೇ ತತ್ ಪದದ ಅರ್ಥ ಮಾಡಲು ಹೋಗಿ ಯಾವುದ್ಯಾವುದನ್ನು ಪರಮಾತ್ಮ ಎಂದು ತಿಳಿದಿದ್ದಾರೆ. ವಿಚಾರ ಸಾಗರದ ಎಷ್ಟನೇ ವಿಷಯಾಂಕ? 5ನೇ ತರಂಗ, 269ನೇ ವಿಷಯಾಂಕ, 157ನೇ ದೋಹಾ. ಇದರದು ವಿಷಯ ಮುಂದುವರಿತಾ ಇದೆ. ಕೆಲವರು ಏನ್ ಮಾಡ್ಯಾರ, ತತ್ ಪದದ ಅರ್ಥ ಮಾಡಲು ಹೋಗಿ ಹಿರಣ್ಯ ಗರ್ಭ, ಕೆಲವರು ವೈಶ್ವಾನರ. ವೈಶ್ವಾನರ ಅಂದ್ರೇನು? ಸ್ಥೂಲ ಶರೀರ. ವೈಶ್ವಾನರ ಅಂದ್ರೆ ಸ್ಥೂಲ ಶರೀರ. ನೀವೇನ್ ಇದು ಅಂತೀರಲ್ಲ, ಎಂಥದ್ದು ಎಂಥ ದರ್ಶನ ಅಂತೀರಲ್ಲಪ್ಪ, ಅದು ವಿರಾಟ. ವಿರಾಟ ಅಂತಿರಲ್ಲ, ಅದೇ ಅದೇ ವೈಶ್ವಾನರ. ಈಶ್ವರನ ಸ್ಥೂಲ ಶರೀರ, ಅದಕ್ಕೆ ವಿರಾಟ ವಿರಾಟ ಅಂತಿರಲ್ಲ, ಅದಕ್ಕೆ ಇವರು ವೈಶ್ವಾನರ ಅಂತಾರೆ. ಆ ವೈಶ್ವಾನರವನ್ನೇ
ಎಲ್ಲ 84 ಲಕ್ಷ ಜೀವರಾಶಿಗಳದು ವಿರಾಟ ಸ್ವರೂಪದ ಮೂರ್ತಿ ನೋಡಿರಿಲ್ಲ. ನಡುಬರ್ಕ ವಿಷ್ಣುನ ಮೂರ್ತಿ ಇಟ್ಟಿರ್ತಾರೆ, ಉಳಿದು ಹೋಸು ಕತ್ತಿ, ನಾಯಿ, ಹಂದಿ, ಕುದುರೆ, ಎತ್ತ, ಎಮ್ಮೆ ಎಲ್ಲದರ ಚಿತ್ರ ಅವಕ್ಕೆ ಮುಖಕ್ಕೆ ಅಂಟಿಸಿರ್ತಾರೆ. ಅದೇ ವೈಶ್ವಾನರ. ಮತ್ತ ಈಶ್ವರನ ಸೂಕ್ಷ್ಮ ಶರೀರ ಹಿರಣ್ಯಗರ್ಭ. ಕೆಲವರು ಹಿರಣ್ಯಗರ್ಭವನ್ನ ಅವನ ಸೂಕ್ಷ್ಮ ಶರೀರ ಏನಪ್ಪ ಎಲ್ಲ ಪರಮಾತ್ಮನ ಇಚ್ಛೆ ಅಂತೇಳಿ ಪರಮಾತ್ಮನ ಮೇಲೆ ಏನ್ ಬಿಡ್ತಾರಲ್ಲ ಅದು ಏನದ ಅವನ ಸೂಕ್ಷ್ಮ ಶರೀರದ ಬಗ್ಗೆ. ಮತ್ತೆ ಕೆಲವೊಬ್ರು ವಿಷ್ಣುವನ್ನ, ಕೆಲವೊಬ್ರು ಬ್ರಹ್ಮನನ್ನ, ಕೆಲವೊಬ್ರು ರುದ್ರನನ್ನ, ಕೆಲವೊಬ್ರು ಗಣೇಶನನ್ನ, ಕೆಲವೊಬ್ರು ದೇವಿಯನ್ನ, ಕೆಲವೊಬ್ರು ಸೂರ್ಯನನ್ನ, ಮತ್ತಿನ್ನ ಏನೇನದವ ನಿಮ್ಮ ಪಟ್ಟಿ ಇದ್ರೆ ಸೇರಕರಿ. ಇವಲ್ಲದೆ ಕೆಲವೊಬ್ರು ಖಡ್ಗಗಳನ್ನ, ಗುದ್ದಲಿಗಳನ್ನ, ಪೀಪಲ್ ಅಂದ್ರೆ ಏನಪ್ಪ? ಪೀಪಲ್ ಅಂದ್ರೆ ಅದಕ್ಕಂತಾರ ನೋಡಮ್ಮ, ಆಮೇಲೆ ತಿಳ್ಕೊಂಡ್ರೆ. ಪಿಪ್ಪಲಾದಿ ಅಂತ ಏನೋ ಬರ್ತದೆ, ಅದು ವಚನದೊಳಗಿಂದು ವರ್ಡ್ ಅದು. ಪೀಪಲ್ ನೋಡಿ ಹೇಳ್ತೇನೆ ಆಮೇಲೆ. ಪೀಪಲ್ ಅಂದ್ರ ಇವು ಎಕ್ಕೆ ಗಿಡ, ಬಿದಿರು, ಸಗಣಿ, ಕೆಸರ ಎಲ್ಲಾನು ಏನ್ ಮಾಡ್ಯಾರ ದೇವರಂತ ತತ್ ಪದದ ಅರ್ಥದಲ್ಲಿ, ದೇವರು ತತ್ ಪದದ ಅರ್ಥದಲ್ಲಿ ದೇವರು ಅಂತೇಳಿ ಪೂಜೆ ಮಾಡ್ಲಕತ್ತಾರ. ಕೆಸರ, ಮಣ್ಣ, ನೀರ, ಗಾಳಿ, ಪಂಚಭೂತಗಳನ್ನ, ಆಯುಧಗಳನ್ನ, ಮೂರ್ತಿಗಳನ್ನ ಏನೇನೋ ಮಾಡ್ಲಕತ್ತಾರ. ಇದೆಲ್ಲ ಏನು ತತ್ ಪದದ ವಾಚ್ಯಾರ್ಥಗಳನ್ನೇ ಮಾಡ್ಲಿಕತ್ತಾರೆ ಹೊರತು ತತ್ ಪದದ ಲಕ್ಷ್ಯಾರ್ಥದ ಆರಾಧನೆ ಮಾಡ್ಲಿಕ್ಕೆ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಬಸವಣ್ಣವರು ಹೇಳ್ತಾರೆ, ನೀರನ್ನು ಕಂಡಲ್ಲಿ ಮುಳುಗುವರಯ್ಯ, ಮರವನ್ನು ಕಂಡಲ್ಲಿ ಸುತ್ತುವರಯ್ಯ. ಏನು ನೀರು ಮಳೆ ಬರ್ಲಕತ್ತದ, ನದಿ ಹರಿಲಕತ್ತದ. ಮಳೆ ಬರ್ಲಿಲ್ಲ ಅಂತಂದ್ರ ನದಿ ಒಣಗಿ ಹೋಗ್ಬಿಡ್ತದ. ಈ ಕಡೆಲಿಂತ ಆ ಕಡೆ, ಆ ಕಡೆಲಿಂತ ಈ ಕಡೆ ಮಂದಿ ದಾರಿ ಮಾಡ್ಕೊಂಡು ತಿರ್ಗಾಡ್ಲಕತ್ತಿ ಬಿಡ್ತಾರೆ, ಶಾರ್ಟ್ ಕಟ್ ಮಾಡ್ಕೊಂಡ್ಬಿಡ್ತಾರೆ. ಪೂಲ್ ಮೇಲಿಂದ ಏರಿ ಹೋದ್ರ ದೂರ ಆಗ್ತದ ಅಂತೇಳಿ ಅಡ್ಡಾಡೆ ತಿರುಗಾಡ್ತಾರ ಮಂದಿ. ಬತ್ತುವ ಜಲವ ಗಿಡಕ್ಕ ಎಷ್ಟು ನೀವು ಪೂಜೆ ಮಾಡಿದ್ರು ಒಂದು ದಿನ ಅದು ಒಣಗಿ ಹುಳ ಹತ್ತಿ ಬಿದ್ದು ಕೆಟ್ಟ ಹೋಗ್ತದ. ಒಣಗುವ ಮರವ ಇವುಗಳನ್ನ ದೇವರು ಅಂತೇಳಿ ಯಾರು ಪೂಜೆ ಮಾಡ್ತಾರ ಅವರಿಗೆ ವಾಚ್ಯಾರ್ಥಗಳನ್ನೇ ದೇವರು ಅಂತೇಳಿ ಯಾರು ಡಿಸೈಡ್ ಮಾಡಿ ಅಲ್ಲಿಗೆ ನಿಂತಾರ ಅವರಿಗೆ ನಿಮ್ಮ ನೆತ್ತಬಲ್ಲರು ಕೂಡಲ ಸಂಗಮ ದೇವ ಅಂತಂದ್ರ ಲಕ್ಷ್ಯಾರ್ಥಕ್ಕೆ ಎಲ್ಲಿ ಬರ್ತಾರ ಅವರು? ಬರೀ ಅವೇ ದೇವರತ್ತ ಪೂಜೆ ಮಾಡೋರು ವಾಚ್ಯಾರ್ಥದಲ್ಲಿ ಲಕ್ಷ್ಯಾರ್ಥವನ್ನ ಕಂಡು ಆರಾಧನೆ ಮಾಡಿದ್ರೆ ಸರಿ. ಅದನ್ನು ಬಿಟ್ಟು ಬರೇ ವಾಚ್ಯಾರ್ಥವನ್ನೇ ಗಟ್ಟಿ ಮಾಡಿಕೊಂಡು ಲಕ್ಷ್ಯಾರ್ಥವನ್ನ ಅಲಕ್ಷ್ಯ ಮಾಡಿದ್ರು ಅಂತಂದ್ರೆ ಏನಾಗ್ತದ? ವಾಚ್ಯಾರ್ಥವನ್ನ ದೇವ್ರಂತಂದ್ಮೇಲೆ ಅವರು ಲಕ್ಷ್ಯಾರ್ಥಕ್ಕೆ ಬರಂಗೇ ಇಲ್ಲ. ಅದರ ಅರ್ಥ ಏನಂತಂದ್ರ ಒಣಗುವ ಮರನ ಬತ್ತುವ ಜಲವ ನೆಚ್ಚಿದವರು ನಿಮ್ಮ ನೆತ್ತಬಲ್ಲರಯ್ಯ ಕೂಡಲ ಸಂಗಮ. ಅವೇ ದೇವ್ರು ಅಂತೇಳಿ ಅಲ್ಲಿಗೆ ನಿಂತವರು ನಿಮ್ಮಲ್ಲಿ ಎಲ್ಲಿ ಬರ್ತಾರ? ಅದು ನಾವು ಈ ದ್ವೈತ ಸಿದ್ಧಾಂತದ ಬ್ರಾಹ್ಮಣರ ಸಂಗಟ ಒಂದ್ ಸ್ವಲ್ಪ ಚರ್ಚೆ ಮಾಡಿ ನಾವು ಏನ್ ಮಾಡಿದೆವು, ಸ್ವಲ್ಪ ಅವ್ರ ಸಂಗಟ ಟಚ್ ಕೊಟ್ಟು ಒಂದ್ ಸ್ವಲ್ಪ ಅದ್ವೈತಕ್ಕೆ ಬರ್ರಿ ಅಂತಂದ್ರ ಅವ್ರು ಏನ್ ಹೇಳ್ತಾರ, ಅದ್ವೈತ ನಮಗೆ ಗೊತ್ತಿಲ್ಲೇನು ಗೊತ್ತ ಆದರೆ ನಮಗೆ ಆ ಮಟ್ಟದ ಜ್ಞಾನ ಬೇಕಾಗಿಲ್ಲ. ಅವ್ರದ್ದು ಫಸ್ಟ್ ಅಭಿಪ್ರಾಯ, ನಮಗ ಭಕ್ತಿನೇ ಸಾಕು, ಜ್ಞಾನ ಬೇಕಾಗಿಲ್ಲ, ಆ ಮಟ್ಟದ ಜ್ಞಾನ ನಮಗೆ ಬೇಕಾಗಿಲ್ಲ. ಭಕ್ತನಾಗಿ ಭಗವಂತನ ಆರಾಧನೆ ಮಾಡುವ ಮಟ್ಟವೇ ನಮಗೆ ಸಾಕು. ನಾನು ಭಗವಂತ ಅಂತೇಳಿ ಭಗವಂತನಾಗುವುದಕ್ಕ ಏನ್ ಸಾಧನ ಮಾರ್ಗ ಅದ ಅದು ನಮಗೆ ಬೇಕಾಗಿಲ್ಲ. ಮತ್ತು ಅವ್ರು ಅಲ್ಲೇ ನಿಂತವರಿಗೆ ಈ ಒಂದು ಅದ್ವೈತದ ಸುಖ ಸಿಗುವಂದ್ರೆ ಹೆಂಗ ಸಿಗ್ತದ?
ನಮ್ಗೆ ಇಲ್ಲೇ ಸಾಕಪ್ಪ ಅಂತೇಳಿ ನಿಂತವ್ರಿಗೆ ಇದು ಬಾ ಅಂದ್ರೆ ಎಲ್ಲಿ ಸಿಗ್ತದ್ರಿ? ಸಿಗಂಗ. ಈಗ ಮಂತ್ರಾಲಯಕ್ಕೆ ಹೋಗಮ್ ನಡಿಯಪ್ಪ ಅಂತೇಳಿ ಕರ್ಕೊಂಡು ಬಂದು ರಾಯಚೂರಿಗೆ ಬಂದ್ರೆ ರಾಯಚೂರಿಗೆ ಸಾಕ್ಬಿಡಪ್ಪ, ಯಾವ ಮಂತ್ರಾಲಯ ಇಲ್ಲೇ ಮಸ್ತ್ ಆರಾಮದ ಅಂತೇಳಿ ಅಂದು ರಾಯಚೂರ್ಲಿಂತ ಊರಿಗೆ ಹೋದ್ರೆ ಮಂತ್ರಾಲಯಕ್ಕೆ ಹೋಗಿದ್ದ ಲಾಭ ಎಲ್ಲಿ ಸಿಗ್ತದ? ವಾಚ್ಯಾರ್ಥ ಲಕ್ಷ್ಯಾರ್ಥ ಯಾರು ತಮ್ಮ ಮಟ್ಟದ ವಾಚ್ಯಾರ್ಥಗಳನ್ನೇ ಲಕ್ಷ್ಯಾರ್ಥ ಅಂತ ತಿಳ್ಕೊಂಡಿರ್ತಾರ, ಪರಮ ಲಕ್ಷ್ಯಾರ್ಥದ ಕಡೆ ಹೋಗಂಗಿಲ್ಲ, ಅಂಥವ್ರಿಗೆ ಪರಮಾನಂದ ಪ್ರಾಪ್ತಿಯಾಗಂದ್ರೆ ಹೆಂಗಾಗ್ತದ? ಅದಕ್ಕೆ ಏನೆಲ್ಲ ದೇವರನ್ನಾಗಿಸುವ ಮನುಷ್ಯನಿಗೆ ಏನ್ ಮಾಡ್ಯಾನ? ಜಗತ್ತಿನೊಳಗಿನ ಪ್ರತಿಯೊಂದು ವಸ್ತುವನ್ನ ದೇವರನ್ನಾಗಿಸಿದ್ದಾನೆ ಈ ಮನುಷ್ಯ. ಮಾಡ್ಯಾನ ಇಲ್ಲ? ಮಾಡ್ಯಾನ. ಮತ್ತ ಒಂದು ಮಾಡಿಲ್ಲ ಅವ. ಏನು? ತಾನು ದೇವರಾಗುವುದು ಸಾಧ್ಯವಾಗುತ್ತಿಲ್ಲ. ಹೌದೌದು. ಜಗತ್ತಿನ ಏನೆಲ್ಲವನ್ನ ದೇವರನ್ನ ಮಾಡಿದ ಮನುಷ್ಯನಿಗೆ ತಾನು ದೇವರಾಗುವುದು ಸಾಧ್ಯವಾಗಲಿಲ್ಲ. ನುಡಿದರೆ ಲಿಂಗ ಮೆಚ್ಚಿ ಹೌದೌದು ಎನ್ನಬೇಕಂತ ನಮ್ಮ ಉಡಿಕೇರಿ ಪ್ರಕಾಶ್ ಅವರು ಹೌದೌದು ಅಂತಾರಲ್ಲ, ಅದು ಲಿಂಗ ಮೆಚ್ಚಿದಾಗ ಹೌದೌದು. ಎಂತ ಮಾತದು ಇದು ನೋಡ್ರಿ. ಏನೆಲ್ಲ ದೇವರನ್ನಾಗಿಸುವ ಮನುಷ್ಯನಿಗೆ ತಾನು ದೇವರಾಗುವುದು ಸಾಧ್ಯವಾಗುತ್ತಿಲ್ಲ. ಯಾಕಂತಂದ್ರೆ ಎಲ್ಲ ವಾಚ್ಯಾರ್ಥದಾಗೆ ಓಡಾಡ್ಲಕತ್ತಾನ. ತಾನೂ ವಾಚ್ಯಾರ್ಥದಾಗ ಅದನ, ತಾ ಮಾಡಿದ ದೇವರನ್ನು ವಾಚ್ಯಾರ್ಥದಾಗ ಇಟ್ಟನ, ಲಕ್ಷ್ಯಾರ್ಥಕ್ಕೆ ಹೋಗ್ತಾನೆ ಇಲ್ಲ. ಈಶ್ವರನ ಪಂಚಕೋಶಗಳು ಈಶ್ವರನ ಯಥಾರ್ಥ ರೂಪವನ್ನ ತಿಳಿಯಲಿಕ್ಕೆ ಅವಕಾಶ ಕೊಡುತ್ತಿಲ್ಲ. ದೇಶಾವರಿ ದೇವರು ದೇವರು ಅಂತ ಸುತ್ತಾಡಿಸುತ್ತಿವೆ. ಈಶ್ವರನ ಪಂಚಕೋಶಗಳು ಈಶ್ವರನನ್ನ ಮರೆ ಮಾಡಿಲ್ಲ. ಜೀವನ ದೃಷ್ಟಿಯಿಂದ ಈಶ್ವರನ ಪಂಚಕೋಶಗಳು ಈಶ್ವರನನ್ನು ಮರೆ ಮಾಡಿವೆ. ಈಶ್ವರನಂತೂ ಸದಾ ಸರ್ವಜ್ಞನಾಗಿದ್ದಾನೆ. ಸತ್ಯ ಶುದ್ಧವಾದ ಮಾಯೆಯು ಆತನ ಉಪಾಧಿಯಾದ ಕಾರಣ ಆತನಿಗೆ ಯಾವತ್ತೂ ಮರೆವೇ ಇಲ್ಲ. ಆದರೆ ಈ ಜೀವನಿಗೆ ಪರಮಾತ್ಮನನ್ನ ಯಥಾರ್ಥವಾಗಿ ಅರಿಯಲಿಕ್ಕೆ ಆಗುತ್ತಿಲ್ಲ. ಯಾವುದನ್ನು ಪರಮಾತ್ಮ ಎಂದು ತಿಳಿಯುತ್ತಿದ್ದಾನೆ ಅವುಗಳಿಗೆ ನಮಸ್ಕರಿಸುತ್ತಾ ಅಡ್ಡ ಉದ್ದ ಬೀಳುತ್ತಿದ್ದಾನೆ. ಯದ್ಯಪಿ ಸರ್ವ ಪದಾರ್ಥಗಳ ಲಕ್ಷ್ಯ ಭಾವವು ಪರಮಾತ್ಮನಿಗಿಂತಲೂ ಭಿನ್ನವಾಗಿಲ್ಲ. ಎಲ್ಲದರದು ಲಕ್ಷ್ಯಾರ್ಥ ಪರಮಾತ್ಮನೇ ಆಗ್ಯದ. ಸರ್ವಂ ಕಲ್ವಿದಂ ಬ್ರಹ್ಮ ಅಂತ ಹೇಳುತ್ತಿರುವಿರಿ. ಮತ್ತೆ ಗುದ್ದಲಿ ಸಲಿಕೆ ಪೂಜಿಸುವುದೇಕೆ ಮಾಡುತ್ತೀರಿ? ಎಲ್ಲನೂ ಪರಮಾತ್ಮ ಅಂತ ಹೇಳಿದ್ಮೇಲೆ ಗುದ್ದಲಿ ಸಲಿಕೆ ಯಾಕೆ ಪೂಜಿಸಿದರೆ ಇದು ಏಕೆ ಅಲ್ಲದು ಟೀಕೆ. ಎಲ್ಲನೂ ಪರಮಾತ್ಮ ಸರ್ವಂ ಕಲ್ವಿದಂ ಬ್ರಹ್ಮ ಅಂತೀರಿ, ಮತ್ತ ಗುದ್ದಲಿ ಸಲಿಕೆಗಳನ್ನ ನಾವು ರೈತರು ಪೂಜೆ ಮಾಡಿದ್ರೆ ಟೀಕೆ ಮಾಡ್ತೀರಿ. ಇದು ಏನು ನಿಮ್ಮದು ವರ್ತನೆ? ಕಣ್ಣಿಗೇನ್ ಕಾಣಿಸ್ತದ ಎಲ್ಲ ದೇವರಂತೂ ಹೇಳ್ತೀರಪ್ಪ. ಹೇಳಿದ್ಮೇಲೆ ನಾವು ಯಾವುದೋ ಒಂದು ವಸ್ತುವನ್ನ ಅತಿ ಹೆಚ್ಚು ನಮ್ಗೆ ಉಪಯೋಗ ಆದ ಅನ್ನಂತ ವಸ್ತು ತಗೊಂಡು ನಾವು ಪೂಜೆ ಮಾಡ್ಲಿಕ್ಕತ್ತರ ಏನ್ ಮಾಡ್ತೀರಿ? ಮತ್ತದು ದೇವರಲ್ಲ, ಅದ್ಯಾಕೆ ಪೂಜೆ ಮಾಡ್ತೀರಿ ಅಂತ ಟೀಕೆ ಮಾಡ್ತೀರಿ.
ಇದು ಒಂದು ಸಮಸ್ಯೆ ಆಗೋದಿಲ್ಲ ಸಾಧಕರಿಗೆ. ಇಷ್ಟಲಿಂಗ ಪೂಜೆ ಮಾಡೋದಕ್ಕೆ ಒಬ್ಬರು ಅಂತಾರೆ ಸ್ಥಾವರಲಿಂಗ ಪೂಜೆ, ಸ್ಥಾವರಲಿಂಗ ಇಷ್ಟಲಿಂಗ ಎರಡು ಪೂಜೆ ಒಂದೇ ಅಂತ ತಿಳ್ಕೊಳಕ್ ಆಗ್ತಾ ಇಲ್ಲ. ಅದೇ ಬೇರೆ ಇದೇ ಬೇರೆ. ಅದಕ್ಕೆ ಎತ್ತ ನೋಡಿದಡತ್ತ ನೀನೇ ದೇವ, ಜಗದಗಲ ಮುಗಿಲಗಲ, ಎಲ್ಲಾ ಕಡೆಗಳಲ್ಲಿ ದೇವರ ಇದ್ದದ್ದು ಕರೆನೇ, ಏನು ಸುಳ್ಳ? ಆದರೆ ಇಲ್ಲಿ ಹೇಳಬೇಕಾಗಿರ್ಬೋದು ಏನೆಂದರೆ, ಎಲ್ಲ ಕಡೆ ದೇವರಿದ್ದದ್ದು ಗುದ್ದಲಿ ದೇವರಲ್ಲ, ಅನ್ನಮಯ ಕೋಶ ದೇವರಲ್ಲ, ಪ್ರಾಣಮಯ ಕೋಶ ದೇವರಲ್ಲ. ಅಲ್ಲತ್ತು ಯಾರಿಗೆ ಹೇಳಕ್ಕಿಲ್ಲ. ಅದು ಏನದ ವಾಚ್ಯಾರ್ಥದಲ್ಲಿ ಆದ. ಇಲ್ಲಿ ನಾವು ಹೇಳ್ತಾ ಇರೋದು ಲಕ್ಷ್ಯಾರ್ಥದ ಭಾವ ಉತ್ಪನ್ನ ಮಾಡುವುದಕ್ಕ ಅವುಗಳನ್ನ ನಾವು ಹಿಂದಕ್ಕಿಟ್ಟು ಲಕ್ಷ್ಯಕ್ಕೆ ಕರ್ಕೊಂಡು ಹೋಗ್ಲಕತ್ತೀವಿ. ನಾವು ಇಲ್ಲಿ ಹೇಳುತ್ತಿರುವುದು ವಾಚ್ಯ ಭಾವವನ್ನ ತ್ಯಾಗ ಮಾಡಿ ಲಕ್ಷ್ಯ ಭಾವದಿಂದ ತಿಳಿದರೆ ದೇವರು. ವಾಚ್ಯ ಭಾವವೇ ದೇವರಲ್ಲ, ಗುದ್ದಲಿನೇ ದೇವರಲ್ಲ, ದೇವರೇ ಗುದ್ದಲಿಯ ರೂಪದಲ್ಲಿ ಇದ್ದಾನೆ ಅಂತ ತಿಳಿದು ಪೂಜೆ ಮಾಡ್ರಿ. ನಾವು ಪೂಜೆ ಏನ್ ಮಾಡ್ಲಕತ್ತೀವಿ? ಗುದ್ದಲಿನೇ ದೇವರ ಪೂಜೆ ಮಾಡ್ಲಕತ್ತೀವಿ. ಗುದ್ದಲಿಯನ್ನ ತ್ಯಾಗ ಮಾಡ್ರಿ, ಗುದ್ದಲಿಯ ವಾಚ್ಯ ಭಾವವನ್ನ ತ್ಯಾಗ ಮಾಡಿ ಪರಮಾತ್ಮನೇ ಗುದ್ದಲಿಯ ರೂಪದಲ್ಲಿ ಇದ್ದಾನೆ ಅಂತೇಳಿ ಲಕ್ಷ್ಯ ಭಾವದಿಂದ ಪೂಜೆ ಮಾಡ್ರಿ. ತಥಾಪಿ ಆಯಾಯ ಉಪಾಧಿಗಳ ಸಹಿತವಾಗಿಯೇ ಪರಮಾತ್ಮನನ್ನ ಗ್ರಹಿಸುತ್ತೀರೋ ಅದು ಅವರ ಭ್ರಾಂತಿಯಾಗುತ್ತದೆ. ಉಪಾಧಿಗಳ ಸಹಿತವಾಗಿ ನೀವು ಪರಮಾತ್ಮನನ್ನ ಗ್ರಹಿಸಬೇಡ್ರಿ. ವಾಚ್ಯಾರ್ಥದಲ್ಲಿ ದೇವರನ್ನ ಆರಾಧಿಸಬೇಡ್ರಿ, ಲಕ್ಷ್ಯಾರ್ಥದಲ್ಲಿ ದೇವರನ್ನ ಆರಾಧಿಸ್ರಿ. ಉಪಾಧಿ ಸಹಿತವಾಗಿ ಆರಾಧನೆ ಮಾಡಬೇಡ್ರಿ. ಕಲ್ಲು ದೇವರು, ಮಣ್ಣು ದೇವರು, ಕಲ್ಲಿನಲ್ಲಿ ದೇವರಿದ್ದಾನೆ ವಾಚ್ಯಾರ್ಥ, ದೇವರಲ್ಲಿ ಕಲ್ಲು ಇದೆಯೋ ಲಕ್ಷ್ಯಾರ್ಥ. ಕಲ್ಲೇ ದೇವರು ಅಂತಂದ್ರೆ ವಾಚ್ಯಾರ್ಥ. ದೇವರಲ್ಲಿ ಕಲ್ಲಿದೆಯೋ ಅಂತಂದ್ರೆ ಅದು ಲಕ್ಷ್ಯಾರ್ಥ. ಕಲ್ಲಿನೊಳಗೆ ದೇವರಿದ್ದಾನೆ ಅಂದ್ರೆ ಏನ ಕಲ್ಲಿನಷ್ಟೇ ಗಾತ್ರದ ದೇವರು, ಉಳಿದ ಕಡೆಗಳಲ್ಲಿ ಇಲ್ಲ ಎನ್ನುವಂತಾಗುತ್ತದೆ. ಕಲ್ಲಿನಾಗ ದೇವರದನ ಅಂತಂದ್ರ ಏನಾಯ್ತು? ಆ ಕಲ್ಲಿನಾಟಿ ದೇವರದನ ಅನ್ನಂಗಾಗ್ತದ, ಮತ್ ಹೊರಗೆ ದೇವರಿಲ್ಲ ಅಂತ ಅನಿಸ್ತದ. ಕಲ್ಲಿನಲ್ಲಿ ದೇವರಿದ್ದಾನೆ ಅಂತಂದ್ರೆ ಹಿಂಗಾಗ್ತದ, ದೇವರಲ್ಲಿ ಕಲ್ಲು ಇದೆ ಅಂತನ್ಬೇಕು. ದೇವರಿಂದ ಹೊರತಾದ ಯಾವ ವಸ್ತುಗಳು ಇಲ್ಲ. ದೇವರಲ್ಲಿ ಕಲ್ಲದನೋ ಕಲ್ಲಿನೊಳಗೆ ದೇವರದನೋ ಅಂತ ತಿಳಿಸ್ಕೊಡ್ಲಕತ್ತಾರ. ಈಗ ದೇವರ ಒಳಗೆ ಕಲ್ಲು ಇದೆ, ಇದು ಲಕ್ಷ್ಯಾರ್ಥ. ದೇವರಲ್ಲಿ ಕಲ್ಲು ಇದೆ. ಮತ್ತೆ ಕಲ್ಲಿನಲ್ಲಿ ದೇವರದನಂದ್ರೆ ಅದರ ಅರ್ಥ ಏನಾಗ್ತದ? ಕಲ್ಲು ಎಷ್ಟದ ಅಷ್ಟೇ ಸೈಜಿನ ದೇವರದನ, ಮತ್ತು ಹೊರಗೆ ಎಲ್ಲಿ ಇಲ್ಲ ಅಂದಂಗ ಆಗ್ತದ. ಅದಕ್ಕೆ ದೇವರಲ್ಲಿ ಕಲ್ಲು ಇದ್ದಾನೆ, ಕಲ್ಲು ಇದೆ. ದೇವರಲ್ಲಿ 14 ಲೋಕಗಳು, 14 ಲೋಕಗಳ ಒಳಗ ದೇವರದನೋ ಏನು? 14 ಲೋಕಗಳ ದೇವರ ಒಳಗೆ 14 ಲೋಕಗಳದಾವು. ಅದು ಈ ಶಬ್ದ ಕಲಿಸ್ಲಕತ್ತಾರ ಅವ್ರು. ದೇವರೊಳಗೆ 14 ಲೋಕ ಅದಾವೋ, ಇನ್ನು 14 ಲೋಕದೊಳಗೆ ದೇವರದನೋ? 14 ಲೋಕದೊಳಗೆ ದೇವರದನ ಅಂತಂದ್ರೆ ಅಷ್ಟೇ ಸೈಜಿಂದ ಅದನಂದ್ರೆ ಅದು ವಾಚ್ಯಾರ್ಥ. ದೇವರ ಒಳಗ 14 ಲೋಕ ಅದಾವ ಅಂತಂದ್ರೆ ದೇವರು ಇನ್ನ ಬಹಳ ದೊಡ್ಡವದನಂತ. ಅದ್ರ ಒಳಗನೂ ಅದನ, ಹೊರಗನೂ ಅದನ. ಈ ಭಾಷೆ ಕಲಿಸ್ಲಕತ್ತಾರ. 1-2 ನಿಮಿಷ ಗ್ಯಾಪ್ ಕೊಡ್ರಿ, ಏನ್ ಮುಗಿಸ್ಬಿಡ್ತೀರ?
ಒಂದ್ 2 ನಿಮಿಷ ಗ್ಯಾಪ್ ಕೊಡ್ರಿ, ಇದ್ರ ತುದಿಗೆ ಏನ್ ಬರ್ತದೆ ನೋಡೋಣ. ಒಂದ್ 2 ನಿಮಿಷ ನನಗೊಂದು ಬ್ರೇಕ್ ಬೇಕಾಗಿದೆ. ಇಲ್ಲಿ ಒಬ್ಬರು ಬಂದಾರ, 1 ನಿಮಿಷ ಮಾತಾಡಿ ಮತ್ತೆ ಬರ್ತೀನಿ. 1 ನಿಮಿಷ ನೀವೇನಾರ ಒಂದು ಹಾಡ ಹಾಡ್ರಿ, ಒಂದಿಷ್ಟು ಮಾತಾಡ್ರಿ, ಏನಾರ ಮಾಡ್ರಿ. 2 ನಿಮಿಷ ಬಂದೆ. ಶಿವಾಯ ಸೈಲೆಂಟ್ ಮಾಡ್ರಿ, ಏನಾರ ಮಾಡಿ. ಕಲ್ಲಿನಲ್ಲಿ ಇದ್ದಾನೆ ಅಂತಂದ್ರೆ ವಾಚ್ಯಾರ್ಥ, ದೇವರೊಳಗೆ ಕಲ್ಲು ಐತಂದ್ರೆ ಲಕ್ಷಾರ್ಥ. ನಾನು ನಿನ್ನೊಳಗು ನೀನು ನನ್ನೊಳಗು ಇದ್ರಾಗ ವಾಚಾರ್ಥ ಲಕ್ಷಾರ್ಥ ಯಾವ್ದು ಬಂದ್ರೆ ನನ್ನ ಒಳಗೆ ದೇವರದಾನ ಅಂತಂದ್ರೆ ನನ್ನ ಪರಿಮಿತಿಗೆ ಅಷ್ಟೇ ಅದಾನ ಅಂತೈತಿ. ನಾನು ದೇವರಲ್ಲಿ ಇದ್ದೇನೆ ಅಂತಂದ್ರೆ ಅದು ಲಕ್ಷಾರ್ಥ. ನನ್ನ ಒಳಗದ ಅಂತಂದ್ರೆ ನನ್ನ ಒಳಗೆ ಅಡ್ಡದಾನ ಅನ್ನೋಂಗತಿ, ನಾ ದೇವರೊಳಗ ಎಲ್ಲ ಕಡೆಗೂ ವ್ಯಾಪ್ತಾನ ಅನ್ನೋದ. ಕನಕದಾಸ ಸ್ವಾಮಿ ದೇವರಿಗೆ ಕೇಳ್ತಾನ, ನೀನು ನನ್ನೊಳಗ ನಾನು ನಿನ್ನೊಳಗು ಈಗ ದೇವರಿಗೆ ಪ್ರಶ್ನೆ ಇಲ್ಲ. ಕುಸುಮದೊಳು ಗಂಧವು, ಗಂಧದೊಳು ಕುಸುಮವು, ಕುಸುಮ ಗಂಧಗಳೆರಡು ನಿನ್ನೊಳಗ ಹರಿಯೇ. ಅಂದ್ರ ನಾವು ಅವನೊಳಗದ ಅಂತಂದ್ರೆ ವಿಶಾಲ ಆಗತಿ, ಅವ ನನ್ನೊಳಗದ ಅನ್ನೋದು ಪರಿಮಿತಿ ಆಗತಿ. ಮತ್ತೀಗ ಆತ್ಮ ನನ್ನೊಳಗಿದ್ದಾನೆ, ನಮ್ಮ ಆತ್ಮದೊಳಗಂತ ನನ್ನಂಗಾಗತ್ತದ. ಅಂದ್ರೆ ಈಗ ಎಲ್ಲಿ ದೇವರು ಎಲ್ಲಿ ಅಂದ್ರೆ ನನ್ನಲ್ಲಿ ಅದಾನಂತ ನಾವು ನನ್ನಲ್ಲಿ ಮಾತ್ರ ಅನ್ನಂಗಾಗತ್ತದ. ಅಂದ್ರೆ ಸರ್ವದ್ರಲ್ಲಿ ಅದಾನ ಅನ್ನೋದಕ್ಕಂದ್ರೆ ನನ್ನೊಳಗನು ಇಲ್ಲೇನ ಅದಾನ ಅಂತ ತೋರಿಸ್ಕೊಡ್ಬೇಕಾಗಿ ಈ ಮಾತು ಹೇಳ್ಬೇಕು. ಅದ ಅರ್ಥ ಮಾಡ್ಕೊಳ್ಳೋದ್ರಲ್ಲಿದ್ರೆ ಈಗ ಬಂದ ಈಗ ಸದ್ಯ ನಾವು ವಿಚಾರ ಮಾಡೋದಂಗ ಅವ ನಮ್ಮೊಳಗದನೋ, ನಾವು ಅವನೊಳಗದವು, ಅವನೊಳಗ ನಾವ್ ಅದವಿ, ನಮ್ಮೊಳಗ ಅವ ಇಲ್ಲ. ಹಿಂಗ ವಿಶಾಲವಾಗಿ ಅರ್ಥ ತಗೊಳಕಂತ ಹಿಂಗೆ ಹೇಳ್ಬೇಕಂತ. ಅವ ಸರ್ವ ವ್ಯಾಪ್ತಿ ಎಲ್ಲ ಅದರೇನು ದೃಷ್ಟಾಂತೊಳಗ ಅದಾನ. ಆದ್ರೆ ಈಗ ನಾವು ಹೇಳ್ಬೇಕಾದ್ರೆ ವಾಚ್ಯಾರ್ಥ ಲಕ್ಷ್ಯಾರ್ಥ ಹೇಳ್ಬೇಕಾದ್ರೆ ಸರ್ವವ್ಯಾಪಿ ಅದಾನ ಅನ್ಬೇಕ, ಎಲ್ಲದ್ರೊಳಗೂ ಅದಾನ ಅನ್ಬೇಕು, ನನ್ನೊಳಗೂ ಅದಾನಂತೆ ನಮ್ಮ ಪ್ರಶ್ನೆಯನ್ನ ನಮ್ಮ ಉತ್ತರವನ್ನು ನಾವು ಕಂಡ್ಕೊಳ್ಬೇಕು. ಇಲ್ಲಿ ಯಾವ ಆ ವಾಕ್ಯ ಇಲ್ಲಿ ಬರುದಿಲ್ರಿ. ಈ ಲಕ್ಷ್ಯೊಳಗ ವಾಚ್ಯಾರ್ಥ ಲಕ್ಷ್ಯಾರ್ಥಿಗಳು ಮುಂದ ಅಲ್ಲಿ ಬರುದಿಲ್ರಿ. ಪರಿಪೂರ್ಣ ಅದಾನ ಮುಂದ ಅದು ಬರ್ತೈತ್ರಿ, ಎಲ್ಲ ಕಡೆಗೂ ಅದಾನ ಅಂತ ಹೇಳಿ. ಇಲ್ಲಿ ವಾಚ್ಯಾರ್ಥ ಲಕ್ಷ್ಯಾರ್ಥ ತಗೊಂಡಾಗ ಅವನೊಳಗ ನಾವದವಿ, ನಮ್ಮೊಳಗ ಅವ ಇಲ್ಲ, ಹಿಂಗ್ ಬರ್ತೈತಿ. ನಮ್ಮೊಳಗದ ಅಂತ ನನ್ನೊಳಗ ಅಂತಂದ್ರ ನನ್ ಶರೀರಕ್ಕೆ ರಕ್ತ ಅದಾನವ ಅಂತಂದ. ಈಗ ರಾಮಾಯಣದಲ್ಲಿ ಹನುಮಂತ ತನ್ನ ಎದಿ ತೀರ್ಗೆ ಅಂತ ರಾಮ ಲಕ್ಷ್ಮಣ ಸೀತೆ ತೋರಿಸ್ತಾನಂತೆ, ಅಂದ್ರೆ ನನ್ನೊಳಗ ಅದಿದೆ ಅಂತ ತೋರಿಸಿಲ್ಲ. ಅದಕ್ಕೆ ನಾ ಅಲ್ಲಿ ಹಂಗ ಇಲ್ಲಿ ಹಂಗ ತಗೊಳಂಗಿಲ್ರಿ ಅರ್ಥನ. ಅಂದ್ರೆ ಸರ್ವದ್ರ ಒಳಗ ಅದನ್ನೇ ಪರಮಾತ್ಮ ಅಂದ್ರೆ ಸರ್ವ ಯಾಕಿದಾನೆ, ಎಲ್ಲ ತುಂಬಿದಾಗ ಇದ್ರ ಒಳಗಿಲ್ಲೇನ ಅಂತ ಕೇಳ್ದಂಗ್ರಿ. ಈ ಶರೀರದ ಒಳಗಿಲ್ಲೇನ ಅದಾನ. ಅದೇ ಸರ್ವವ್ಯಾಪಿ ಅನ್ನತ್ರಿ. ಈಗ ನಾವು ವಾಚ್ಯಾರ್ಥ ಲಕ್ಷ್ಯಾರ್ಥ ವಿಚಾರ ಮಾಡೋ ಮುಂದ ಈಗ ಕಲ್ಲಿನೊಳಗ್ ದೇವ್ರತಾನೋ, ದೇವ್ರೊಳಗ್ ಕಲ್ಲೈತು, ದೇವ್ರೊಳಗ್ ಕಲ್ಲೈತಿ ಅಂತಂದ್ರ ಅದು ಲಕ್ಷ್ಯಾರ್ಥ ಆಗತಿ. ಕಲ್ಲಿನೊಳಗ್ ದೇವ್ರದಾನ ಅಂತಂದ್ರ ಅದು ವಾಚ್ಯಾರ್ಥ ಆಗತಿ. ಅಂದ್ರೆ ಪ್ರತಿಯೊಂದು ವಸ್ತುವಿನೊಳಗನು ಅದಾನ ಅನ್ನೋದನ್ನು ನಾವು ಅರ್ಥೈಸ್ಕೊಂಡಾಗ ಲಕ್ಷ್ಯಾರ್ಥ ಪ್ರತಿಯೊಂದರಲ್ಲಿನೂ ಪರಮಾತ್ಮ ಅದಾನಂತ ಅನ್ನೋದ ಲಕ್ಷ್ಯಾರ್ಥ. ಅದ ಲಕ್ಷ್ಯಾರ್ಥ ಮತ್ತದ್ರ ಒಳಗ ನಾವು ನನ್ನ ಒಳಗ ನಾವು ಅಷ್ಟಾದಾನ ಅಂತಂದ್ರೂ
ಇನ್ನೊಬ್ಬರಿಗೆ ಗೊತ್ತಿರೋದಿಲ್ಲ. ಅದ ಒಂದು ಹುಟ್ಟುವಿಕೆ ಒಳಗೆ ಮಾತಾಡ್ಬೇಕು. ನನ್ನೊಳಗ ಅದಾನಂತಂದ್ರೆ ನನ್ನೊಳಗೆ ಎಷ್ಟು ಅದ ಇಟ್ಟಿಗೆ ಒಂದು ಇಟ್ಟಿ ಹಾಕಿ ಅವನೊಳಗೆ ನಾ ಅದೀನಿ ಅಂತಂದ್ರೆ ಎಲ್ಲ ಸರ್ವ ಅದೊಳಗೆ ಐತೆ ಅಂತ ಎಲ್ಲವನ್ನು ಒಳಗೊಂಡ ಸರ್ವಂ ಕಲ್ವಿದಂ ಬ್ರಹ್ಮ. ಸರ್ವಂ ಕಲ್ವಿದಂ ಬ್ರಹ್ಮ, ಎಲ್ಲವೂ ಬ್ರಹ್ಮನೊಳಗೆ ಇದೆ. ನಾವು ನೀವು ಎಲ್ಲರೂ ಲಿಂಗ ಮಧ್ಯೆ ಜಗತ್ ಸರ್ವಂ ಅಂತೀವಲ್ಲ, ಅದೇ. ಈಗ ನನ್ನೊಳಗೆ ಪರಮಾತ್ಮ ಅದಾನ ಅನ್ನೋದು ವಾಚ್ಯಾರ್ಥ, ನಾನು ಪರಮಾತ್ಮ ಲಕ್ಷಾರ್ಥ. ಅವ್ರು ಹಿಂಗ್ ಕಲಿಸ್ಲಕತ್ತಾರ. ಶಾಸ್ತ್ರ ಕೂದಲು ಸೀಳ ಕೆಲಸ, ಇವೆಲ್ಲ ಕೆಳಮಟ್ಟದ ಮಾತುಗಳಿವು. ನಾನು ಪರಮಾತ್ಮನಲ್ಲಿ ಇದ್ದೇನೆ ಅಂತ ಮಾತಿನಾಗ ನನ್ನೊಳಗ್ ಪರಮಾತ್ಮ ಇಲ್ಲ ಅಂದಂಗ ಆಗ್ತದಂತ ನಾನು ಹಿಂಗ್ ಉಲ್ಟಾ ಹಚ್ಲಕ್ ಬರ್ತದ. ಈಗ ಶ್ರದ್ಧೆಲಿಂತ ಅನ್ಕೋತ ಹೋಗ್ಬೇಕು. ಇವೆಲ್ಲ ಕೂದಲ ಸೀಳ ಕೆಲಸಗಳು. ಇವರು ಪಂಡಿತರು ಏನ್ ಮಾಡಿರ್ತಾರ, ವಿಶ್ಲೇಷಣೆ ಈ ರೀತಿ ಮಾಡಿರ್ತಾರ. ಈಗ ಒಳಗದನಂದ್ರ ಹೊರಗಿಲ್ಲ ಅಂತ ಗ್ಯಾರಂಟಿ ಇಲ್ಲ, ಹೊರಗಿರೋದ್ ಗ್ಯಾರಂಟಿ ಇಲ್ಲ. ಮತ್ತ ಹೊರಗದನಂತಂದ್ರೆ ಒಳಗಿರೋದ್ ಏನ್ ಗ್ಯಾರಂಟಿ ಅದ ಇದ್ರಾಗ? ನಾನು ಪರಮಾತ್ಮನಲ್ಲಿ ಇದ್ದೇನೆ ಅಂತಂದ್ರ ನನ್ನ ಒಳಗ್ ಪರಮಾತ್ಮ ಅದಾನ ಅನ್ನೋದು ಏನ್ ಗ್ಯಾರಂಟಿ ಅದ ಆ ವಾಕ್ಯದಾಗ? ಇಲ್ಲ. ಹಿಂಗೆ ಕಲಿಸ್ತಿರ್ತಾರ. ಅನ್ಬೇಕಟ್ಟೆ. ನಾನು ಇದ್ರಾಗ ಮನಾರ್ ವಿರುದ್ಧ ತರ್ಕ ಮಾಡ್ಲಕ್ ಬೇಕಾದಷ್ಟು ಬರ್ತದ. ಆದ್ರೂ ಶ್ರದ್ಧೆ ನಿಂತ ಕಲೀಲಿಲ್ಲ ಅಂತಂದ್ರ ಏನು ಕಲಿಯಂಗಿಲ್ಲ ಅಂತ ಅನ್ಕೋತ ಹೋಗ್ಬೇಕು. ವಿರುದ್ಧ ಏನು ಹೇಳಂಗಿಲ್ಲ. ಈಗ ಅವ್ರೇನು ಅಚ್ಚಾರ್ಥ ಲಕ್ಷಾರ್ಥ ಕಲ್ಲಿದೆ. ಅವರ ಸಿದ್ದರಾಮೇಶ್ವರರು ಸತ್ಯ ಹೇಳ. ಸಿದ್ದರಾಮೇಶ್ವರ ಕಲ್ಲು ದೇವರಲ್ಲ, ದೇವರು ಕಲ್ಲಲ್ಲ. ಕಲ್ಲು ದೇವರಲ್ಲ, ದೇವರು ಕಲ್ಲಲ್ಲ ಅಂತ ಸ್ವಚ್ಛ ಭಾಷೆದಾಗ ಹೇಳ್ಯಾರ ಸೊಲ್ಲಾಪುರ ಸಿದ್ದರಾಮೇಶ್ವರ ಶರಣರ ವಚನದಾಗ ಅದಾವ. ಸಾಯತನ ವಿಚಾರ ಮಾಡಿದ್ರು ಅದಕ್ಕೆ ಅರ್ಥ ಹುಡುಕ್ಲಕ್ ತುದಿ ಮುಟ್ಲಾರ್ದಂತ ಮಾತು ಹೇಳಿರ್ತಾರೆ ಶರಣರ ಮಾತುಗಳು. ಲಿಂಗ ಅಲ್ಲ, ಲಿಂಗ ಕಲ್ಲಲ್ಲ, ಕಲ್ಲು ಲಿಂಗ ಅಲ್ಲ ಅಂತ ಹೇಳ್ಯಾರ. ಹಂಗ ಇಲ್ಲಿ ಮುಂದೇನಾಯ್ತು? 14 ಲೋಕಗಳು ದೇವರ ಒಳಗೆ ಇವೆ. ಕೇವಲ ಕಲ್ಲು ಅಷ್ಟೇ ಇಲ್ಲ, ಅನಂತ ಕೋಟಿ ಬ್ರಹ್ಮಾಂಡಗಳು ದೇವರ ಹೊಟ್ಟೆಯಲ್ಲಿ ಇವೆ. ಎಲ್ಲದರ ಒಳಗೂ ದೇವರಿದ್ದಾನೆ. ಕಲ್ಲು ಗಿಡ ಏನಾದರೂ ಪೂಜಿಸಿ ನಾವು ವಾಚ್ಯ ಭಾಗವನ್ನು ಅಲ್ಲ ಗಳೆಯುತ್ತಿದ್ದೇವೆಯೇ ಹೊರತು ಲಕ್ಷ್ಯ ಭಾಗವನ್ನ ಅಲ್ಲ ಗಳೆಯುತ್ತಿಲ್ಲ. ಏನ್ ಬೇಕಾದ ಪೂಜೆ ಮಾಡ್ರಿ, ನೀವ್ ಏನ್ ಬೇಕಾದ ಪೂಜೆ ಮಾಡ್ರಿ, ಬೇಡ ಅನ್ನಂಗಿಲ್ಲ. ಆದ್ರ ಆ ಪೂಜೆ ಮಾಡೋದ್ರೊಳಗಿಂದು ವಾಚ್ಯ ಭಾಗವನ್ನ ಅಲ್ಲಗಳಿತಾ ಇದ್ದೀವಿ ನಾವು, ಲಕ್ಷ್ಯ ಭಾಗವನ್ನ ಅಲ್ಲ. ಈ ಮಾತು ಹೇಳಕತ್ತಾರ ಅವ್ರು. ಒಳಗೆ ಒಂದು ವಾಚ್ಯ ಭಾಗ, ಒಂದು ಲಕ್ಷ್ಯ ಭಾಗ ಅದಲ್ಲ. ಕಲ್ಲು ಗಿಡ ಏನಾದರೂ ಪೂಜಿಸಿರಿ, ಎಲ್ಲದರಾಗ ವಾಚ್ಯ ಲಕ್ಷ್ಯ ಎರಡದಾವ. ನಾವು ವಾಚ್ಯ ಭಾಗವನ್ನ ಅಲ್ಲಗಳೆಯುತ್ತಿದ್ದೇವೆ ಹೊರತು ಲಕ್ಷ್ಯ ಭಾಗವನ್ನಲ್ಲ. ಕಲ್ಲು ಎಂಬ ಉಪಾಧಿ ಸಹಿತವಾಗಿದ್ದು ದೇವರಲ್ಲ. ಅದರೊಳಗೆ ಕಲ್ಲು ವಾಚ್ಯ ಭಾಗ ತೆಗೆದುಹಾಕು, ಆ ಕಲ್ಲಿಗೆ ಅಧಿಷ್ಠಾನವಾದ ಲಕ್ಷ್ಯ ಭಾಗವನ್ನ ಗ್ರಹಿಸು, ಅದೇ ದೇವರು. ಆ ಅಧಿಷ್ಠಾನ ವಸ್ತು ಇರಲಿಲ್ಲ ಅಂದ್ರೆ ಅಲ್ಲಿ ಕಲ್ಲಿರ್ಲಕ್ಕೆ ಸಾಧ್ಯನೇ ಇಲ್ಲ. ಆ ಕಲ್ಲು ಎನ್ನ ವಾಚ್ಯ ಭಾಗ ತೆಗಿ, ಅದಕ್ಕೆ ಅಧಿಷ್ಠಾನವಾದ ಬ್ರಹ್ಮ ಏನದಲ್ಲ ಅದನ್ನ ನೀನು ಏನ್ ಮಾಡು, ಆರಾಧಿಸು. ಬ್ರಹ್ಮನೇ ಕಲ್ಲಿನ ರೂಪದಲ್ಲಿದ್ದಾನೆ ಅಂತೇಳಿ ಆ ರೂಪವನ್ನ ಪೂಜೆ ಮಾಡಬೇಡ, ಆ ರೂಪಕ್ಕೆ ಅಧಿಷ್ಠಾನವಾದ ಬ್ರಹ್ಮನನ್ನು ಆರಾಧಿಸು ಅಂತ ಹೇಳಕತ್ತಾರ. ಆ ಅಧಿಷ್ಠಾನ ವಸ್ತುವನ್ನ ಮರೆತು ಕೇವಲ ಕಲ್ಲನ್ನ ಪೂಜೆ ಮಾಡಬೇಡ. ಬ್ರಹ್ಮನೇ
ಕಲ್ಲಲ್ಲ, ಬ್ರಹ್ಮನೇ ಕಲ್ಲಿನ ರೂಪದಲ್ಲಿ ವ್ಯಕ್ತವಾಗುತ್ತಿದ್ದಾನೆ. ಬ್ರಹ್ಮ ಅವ್ಯಕ್ತವಾಗಿದ್ದಾನೆ. ಅದಕ್ಕೆ ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ ಅಂತಂದ್ರೆ ವಾಚ್ಯ ಭಾಗ ಅಥವಾ ವಾಚ್ಯ ಭಾಗ ಸಹಿತ ಲಕ್ಷ್ಯ ಭಾಗ ದೇವರಲ್ಲ. ಕೇವಲ ಲಕ್ಷ್ಯ ಭಾಗವನ್ನಷ್ಟೇ ದೇವರು ಆಗಿದೆ. ವಾಚ್ಯ ಭಾಗ ಸಹಿತ ಲಕ್ಷ್ಯ ಏನದಲ್ಲ ಅದು ದೇವರಲ್ಲ. ಬರೀ ವಾಚ್ಯ ಭಾಗನೂ ದೇವರಲ್ಲ, ವಾಚ್ಯ ಭಾಗ ಸಹಿತ ಲಕ್ಷ್ಯ ಭಾಗ ಏನದಲ್ಲ ಅದು ದೇವರಲ್ಲ. ಈಗ ಹೆಂಗ್ ಮಾಡ್ತೀರಿ? ಈಗ 3 ಭಾಗ ಮಾಡಬೇಕು. ಕಲ್ಲು ನಾಮರೂಪವನ್ನು ಹಿಡ್ಕೊಂಡ್ರೆ ಅದು ದೇವರಲ್ಲ, ನಾಮರೂಪ ಸಹಿತ ಚೈತನ್ಯ ತಗೊಂಡ್ರು ಅದು ದೇವರಲ್ಲ, ಕೇವಲ ಚೈತನ್ಯವನ್ನು ನೋಡಿದ್ರೆ ಅದು ದೇವರು. ಈಗ 3 ಭಾಗ ಮಾಡ್ಕೋರಿ, ಒಂದ್ ಕಡೆ ಬರ್ಕೊಳ್ರಿ. ಕೇವಲ ವಾಚ್ಯ ಭಾಗ ಇವು ಪಂಚಕೋಶಗಳು. ಕೇವಲ ಲಕ್ಷ್ಯ ಭಾಗ ಆತ್ಮ. ಮತ್ತೆ ವಾಚ್ಯ ಭಾಗ ಸಹಿತ ಲಕ್ಷ್ಯ ಯಾವುದು? ಪಂಚಕೋಶ ಸಹಿತ ಆತ್ಮ, ಜೀವ. ಪಂಚಕೋಶ ಸಹಿತ ಆತ್ಮ ಅಂದ್ರೆ ಜೀವ. ಪಂಚಕೋಶ ಪ್ಲಸ್ ಆತ್ಮ ಈಸ್ ಈಕ್ವಲ್ ಟು ಜೀವ ಅಥವಾ ಆಭಾಸ. ಈಗ ಏನ್ ಮಾಡ್ಬೇಕು? ನಾವು ಕೇವಲ ಲಕ್ಷ್ಯ ಭಾಗವನ್ನು ಮಾತ್ರ ದೇವರೆಂದು ಆರಾಧಿಸಬೇಕು. ಆ ಜೀವನೂ ದೇವರಲ್ಲ, ಆ ಜಡ ಪದಾರ್ಥಗಳು ದೇವರಲ್ಲ, ಪಂಚಕೋಶಗಳು ದೇವರಲ್ಲ. ಪಂಚಕೋಶಗಳು ದೇವರಲ್ಲ. ಪಂಚಕೋಶಗಳನ್ನ ಹಿಡ್ಕೊಂಡಂತ ಲಕ್ಷ್ಯ ಭಾಗ ಏನದಲ್ಲ, ಜೀವ ಅಂತ ಏನಾಗ್ಯದಲ್ಲ, ಅದನ್ನೂ ದೇವರಲ್ಲ. ವೇದಾಂತ ಸಿದ್ಧಾಂತದ ಶ್ರದ್ಧೆ ಉಳ್ಳವರು ಇವೆರಡನ್ನ ತೆಗೆದುಹಾಕಿ ಏನ್ ಮಾಡಬೇಕು? ಕೇವಲ ಲಕ್ಷ್ಯ ಭಾಗ ಬ್ರಹ್ಮನನ್ನು ಮಾತ್ರ ಏನ್ ಮಾಡಬೇಕು? ಆರಾಧಿಸಬೇಕು. ಶುದ್ಧ ಬ್ರಹ್ಮನನ್ನು ಮಾತ್ರ ಆರಾಧಿಸಬೇಕು. ಇದು ಎದರಾಗ? ತಮ್ಮ ಪದದೊಳಗ. ತತ್ ಪದದೊಳಗ ಏನ್ ಮಾಡ್ರಿ? ಪಂಚ ಕೋಶಗಳು ಅಂತ ಇಟ್ಕೋರಿ, ಇಲ್ಲ ತ್ರಿಮೂರ್ತಿಗಳು ಅಂತ ಇಟ್ಕೋರಿ. ಪಂಚಕೋಶ ಅಲ್ಲ, ಪಂಚಭೂತಗಳು, ತ್ರಿಮೂರ್ತಿಗಳು ಅಂತ ಇಟ್ಕೊಳ್ರಿ. ಅಂದ್ರೆ ಏನ್ ಮಾಡ್ಬೇಕು? ತ್ರಿಮೂರ್ತಿ ಅಥವಾ ಪಂಚಭೂತ ಇವೆಲ್ಲ ಏನದವ? ಕೇವಲ ವಾಚ್ಯ ಭಾಗ. ಮತ್ತೆ ವಾಚ್ಯ ಭಾಗ ಸಹಿತ ಲಕ್ಷ್ಯ ಭಾಗ ಅಂದ್ರೆ ಅವೆಲ್ಲಾನು ಹಿಡ್ಕೊಂಡಿರೋದು ಯಾವುದು? ಈಶ್ವರ. ಮತ್ತೆ ಕೇವಲ ಲಕ್ಷ್ಯ ಭಾಗ ಅಂತಂದ್ರೆ ಶುದ್ಧ ಬ್ರಹ್ಮ. ಈ ತ್ರಿಮೂರ್ತಿಗಳು, ಪಂಚಭೂತಗಳು, 84 ಲಕ್ಷ ಜೀವರಾಶಿಗಳ ಶರೀರಗಳು ಇವೆಲ್ಲ ಏನದವಪ್ಪ ಅಂತಂದ್ರೆ ಕಲ್ಪಿತ ಜಡ ವಸ್ತುಗಳು. ಇವೆಲ್ಲ ಕಲ್ಪಿತಗಳು. ಇವಕ್ಕೆಲ್ಲ ಪವರ್ ಎದರಿಂದ ಸಿಗ್ತದಂತಂದ್ರೆ ಈಶ್ವರನ್ಲಿಂತ ಸಿಗ್ತದೆ. ಇಲ್ಲಿ ಜೀವ ಹೆಂಗದಲ್ಲ ಹಾಂಗ ಅಲ್ಲಿ ಈಶ್ವರ ಬ್ರಹ್ಮಾಂಡದೊಳಗ. ಆ ಈಶ್ವರ ಏನದಂತಂದ್ರೆ ವಾಚ್ಯ ಸಹಿತ ಲಕ್ಷ್ಯ. ಕೇವಲ ವಾಚ್ಯ ಭಾಗ ಅಂದ್ರೆ ತ್ರಿಮೂರ್ತಿಗಳು, ಮತ್ತೆ ಪಂಚಭೂತಗಳು, ಮತ್ತೆ 33 ಕೋಟಿ ದೇವತೆಗಳು, ಮತ್ತೆ 84 ಲಕ್ಷ ದೇಹಗಳು. ಇವೆಲ್ಲ ಎದ್ರಾಗ ಬರ್ತಾವ? ಕೇವಲ ವಾಚ್ಯ ಭಾಗ. ತ್ರಿಮೂರ್ತಿಗಳಿರ್ಬೋದು,
ಪಂಚಭೂತಗಳಿರ್ಬೋದು, 33 ಕೋಟಿ ದೇವತೆಗಳಿರ್ಬೋದು, 84 ಲಕ್ಷ ಜೀವರಾಶಿಗಳ ದೇಹಗಳಿರ್ಬೋದು, ಇವೆಲ್ಲ ಕೇವಲ ವಾಚ್ಯ ಭಾಗ. ಈ ವಾಚ್ಯ ಭಾಗ ಸಹಿತ ಲಕ್ಷ್ಯ ಯಾವದಪ್ಪ ಅಂತಂದ್ರೆ ಈಶ್ವರ. ಇಲ್ಲಿ ಈಶ್ವರ ಮತ್ತು ಈ ವಾಚ್ಯ ಭಾಗ ಇವೆರಡನ್ನ ನಾವು ತೆಗೆದು ಹಾಕಿದರೆ ಅಲ್ಲಿ ಕೇವಲ ಪರಬ್ರಹ್ಮ, ಶುದ್ಧ ಬ್ರಹ್ಮ ಏನು ಉಳಿತದಲ್ಲ ಅದು ಒಂದೇ ವೇದಾಂತ ಸಿದ್ಧಾಂತಿಗಳ ದೇವರು. ಶುದ್ಧ ಬ್ರಹ್ಮನೇ ಈಶ್ವರನಾಗಿ ಜಡವಸ್ತು ಪ್ರಪಂಚ ಮತ್ತು 33 ಕೋಟಿ ದೇವತೆಗಳು ಮತ್ತು 84 ಲಕ್ಷ ಶರೀರಗಳಿಗೆ ಏನಾಗ್ಯಾನ? ವಾಚ್ಯ ಸಹಿತ ಲಕ್ಷಣಾಗ್ಯಾನ. ಕೇವಲ ವಾಚ್ಯ ಭಾಗ ಅಂತಂದ್ರ 84 ಲಕ್ಷ ಜೀವರಾಶಿಗಳ ಶರೀರಗಳು ಮತ್ತೆ 33 ಕೋಟಿ ದೇವತೆಗಳು, ತ್ರಿಮೂರ್ತಿಗಳು, ಇವೆಲ್ಲ ಓಸು ಕಲ್ಪಿತ ಏನದವ, ಇವು ಕೇವಲ ವಾಚ್ಯ ಭಾಗ. ಜುಮ್ ಅಂತದಲ್ರಿ, ಎಷ್ಟು ದೇವರ ಪೂಜಾ. ಈಶ್ವರ ಮೈನಸ್ ಈ ವಾಚ್ಯ ಭಾಗ ಅಂತಂದ್ರ ಶುದ್ಧ ಬ್ರಹ್ಮ. ಈಶ್ವರ ಮೈನಸ್ ಅಲ್ಲ, ವಾಚ್ಯಾರ್ಥ ಮೈನಸ್. ವಾಚ್ಯಾರ್ಥ ಮೈನಸ್ ಏನೇನು ಶುದ್ಧ ಬ್ರಹ್ಮ ಜೊತೆಗೆ ಏನೇನವ ಅವೆಲ್ಲ ಮೈನಸ್ ಮಾಡಬೇಕು. ಶುದ್ಧ ಬ್ರಹ್ಮ ಪ್ಲಸ್ ಏನೇನದವ ಎಲ್ಲ ಸೇರಿಸಿದ್ರೆ ವಾಚ್ಯಾರ್ಥ. ಶುದ್ಧ ಬ್ರಹ್ಮ ಮೈನಸ್ ಏನೇನದವ ಬ್ರಹ್ಮಾಂಡದಾಗ ಅವೆಲ್ಲ ಮೈನಸ್ ಮಾಡಿದ್ರೆ ಅದು ಲಕ್ಷ್ಯಾರ್ಥ. ಆತ್ಮ ಪ್ಲಸ್ ಪಂಚಕೋಶಗಳು ವಾಚ್ಯಾರ್ಥ. ಆತ್ಮ ಮೈನಸ್ ಏನೇನದವ ಎಲ್ಲ ಮೈನಸ್ ಮಾಡಿಬಿಟ್ಟು ಬರೀ ಆತ್ಮ ಒಂದೇ ಉಳಿತಂದ್ರೆ ಅದು ಲಕ್ಷ್ಯಾರ್ಥ. ಹಾಲಿನೊಳಗೆ ನೀರು ಕಲ್ತದ್ದು ವಾಚ್ಯಾರ್ಥ. ಹಾಲಿನೊಳಗೆ ಏನೇನು ಕಲ್ತದ ಎಲ್ಲ ತೆಗೆದು ಹಾಕಿಬಿಟ್ಟು ಬರೀ ಹಾಲು ಉಳಿಸಿದ್ರೆ ಅದು ಲಕ್ಷ್ಯಾರ್ಥ. ವಾಚ್ಯ ಭಾಗ ಅಥವಾ ವಾಚ್ಯ ಭಾಗ ಸಹಿತ ಲಕ್ಷ್ಯ ಭಾಗ ಇದು ದೇವರಲ್ಲ. ಜೀವನೂ ದೇವರಲ್ಲ, ಈ ಪಂಚಕೋಶಗಳು ದೇವರಲ್ಲ, ಈಶ್ವರನೂ ದೇವರಲ್ಲ. ಈಶ್ವರನು ಯಾವ ಈ ವಾಚ್ಯಗಳನ್ನ ಕೇವಲ ವಾಚ್ಯಗಳನ್ನು ಹಿಡ್ಕೊಂಡನಲ್ಲ ಅವು ದೇವರಲ್ಲ. ಕೇವಲ ಲಕ್ಷ್ಯ ಭಾಗ ಮಾತ್ರ ದೇವರು ಆಗಿದೆ. ಯಾವುದಕ್ಕೆ ನಾವು ದೇವರನ್ಬೇಕು ಅಂದ್ರೆ ಇದಕ್ಕನ್ಬೇಕು. ಇದೇ ದೇವರ ದರ್ಶನ. ದರ್ಶನ ಶಾಸ್ತ್ರ ಅಂದ್ರೆ ಇದೆ. ಉತ್ತರ ಮೀಮಾಂಸಾ ಶಾಸ್ತ್ರ ನೀವು ಓದ್ಲಕತ್ತಿದ್ದೀಗ ವ್ಯಾಸ ಮಹರ್ಷಿಗಳು. ಪೂರ್ವ ಮೀಮಾಂಸಾ ಶಾಸ್ತ್ರ ಏನದವ, ಕಲ್ಲ ಮಣ್ಣ ಎಲ್ಲ ದೇವರ ಪೂಜಾ ಮಾಡ್ರಿ ಅಂತ. ಪಾತಂಜಲಿ ಮಹರ್ಷಿ ಏನ್ ಮಾಡ್ತಾನ, ಹೊರಗಿಟ್ಟು ಪೂಜಾ ಮಾಡಿದ್ರೆ ಉಪಯೋಗ ಇಲ್ಲ, ಒಂದ್ ಸ್ವಲ್ಪ ಒಳಗಿಟ್ಕೊಂಡು ಪೂಜಾ ಮಾಡ್ರಿ ಅಂತ, ಧ್ಯಾನ ಮಾಡ್ರಿ ಅಂತ. ಆ ಹೊರಗಿಂದು ಒಳಗಿಂದು ಎಲ್ಲ ಬಿಡ್ರಿ, ಅವೆಲ್ಲ ಏನದವ ವಾಚ್ಯ ಭಾಗಗಳದವ ಮತ್ತು ವಾಚ್ಯ ಭಾಗ ಸಹಿತವಾದ ಲಕ್ಷ್ಯಗಳದವ. ಅವ್ಯಾವ ದೇವರಲ್ಲ, ಕೇವಲ ಲಕ್ಷ್ಯ ಭಾಗ ಒಂದೇ ದೇವರು ಅಂತೇಳಿ ವ್ಯಾಸ ಭಗವಾನ್ರು ಹೇಳಕತ್ತಾರ. ಬ್ರಹ್ಮಸೂತ್ರ ಎಲ್ಲ 4 ವೇದ ಉಪನಿಷತ್ತು ಅವೆಲ್ಲ ಓಸಿ ಕಲಿಸಿ ಒಂದು ಬ್ರಹ್ಮಸೂತ್ರ ಮಾಡ. ಬ್ರಹ್ಮಸೂತ್ರ ಓದಿದ್ರೆ ಅವೆಲ್ಲ ಓದಿದಂಗೆ, ವಿಚಾರ ಸಾಗರ ಓದಿದ್ರೆ ಅವೆಲ್ಲ ಓದಿದಂಗೆ. ಯಾವ್ದಾರು ಒಂದು ಹಿಡ್ಕೊಂಡು ಓದಿದ್ರೆ ಸಾಕು. ಬಹಳಷ್ಟು ಕೊಟ್ಟಾರ. ಸರ್ವ ಪದಾರ್ಥಗಳ ಲಕ್ಷ್ಯ ಭಾಗವು ಪರಮಾತ್ಮನಿಂದ ಭಿನ್ನವಾಗಿರುವುದಿಲ್ಲ. ಆಯಾಯ ಉಪಾಧಿಗಳ ಅಂದ್ರೆ ವಾಚ್ಯ ಭಾಗಗಳ ಸಹಿತವಾಗಿಯೇ ಏನಿರ್ತವ, ಯಾರು ಪರಮಾತ್ಮ ಎಂದು ಗ್ರಹಿಸುತ್ತಾರೋ ಅದು ಅವರ ಭ್ರಾಂತಿಯಾಗಿರುತ್ತದೆ.
ಆ ಉಪಾಧಿಗಳ ಸಹಿತವಾಗಿ ಕಲ್ಲೇ ಲಿಂಗ ಅಂತಂದ್ರೆ ಇಲ್ಲ, ಲಿಂಗ ಕಲ್ಲಲ್ಲ. ಉಪಾಧಿ ಸಹಿತವಾಗಿ ನಾವು ಮಾಡಿದ್ರೆ ಅದು ಭ್ರಾಂತಿ ಅಷ್ಟೇ. ಕಲ್ಲಿಗೆ ಲಿಂಗ ಅನ್ಕೋತ್ ಕೂತೀವಿ ಅಂತಂದ್ರೆ ಅದು ಭ್ರಾಂತಿ. ಆ ಕಲ್ಲನ್ನ ತ್ಯಾಗ ಮಾಡಿದಾಗ ಅಲ್ಲಿ ಏನು ಉಳಿತದ ಅದು ಬ್ರಹ್ಮ. ಕಲ್ಲಿನಲ್ಲಿ ದೇವರ ಭಾವನೆ ಮಾಡು, ಆದರೆ ಕಲ್ಲೇ ದೇವರು ಅಂತ ಹೇಳಬೇಡ. ಭಾಗ ತ್ಯಾಗ ಲಕ್ಷಣದ ಪ್ರಕಾರ ವಾಚ್ಯಾರ್ಥವನ್ನ ತ್ಯಾಗ ಮಾಡು, ಲಕ್ಷ್ಯಾರ್ಥವನ್ನೇ ಪರಮಾತ್ಮ ಎಂದು ತಿಳಿ. ಈ ರೀತಿಯಿಂದ ಪಂಚಕೋಶಗಳಿಂದ ಆವೃತರಾಗಿರುವ ಯಾವ ಜೀವ ಈಶ್ವರರ ಪರಮ ಸ್ವರೂಪವಿರುವುದೋ ಅದರಿಂದ ವಿಮುಖರಾಗಿ ದೇಹಾದಿಗಳಲ್ಲಿ ಆತ್ಮಭ್ರಾಂತಿಯನ್ನು ಮಾಡಿಕೊಂಡು ಪಾಪ ಪುಣ್ಯ ರೂಪ ಕರ್ಮಗಳನ್ನು ಮಾಡಿ ಸುಖ ದುಃಖಾದಿಗಳನ್ನು ಪಡುತ್ತಿದ್ದಾರೆ. ಇದು ಮತ್ತ ಬೇರೆ ಪಾಯಿಂಟಿಗೆ ಹೋಗ್ತದೆ. ಇದು ಇಲ್ಲಿ ತನಕ ಇಷ್ಟೇ ಸಾಕು. ಇವತ್ತೇನು ವಿಚಾರ ಮಾಡಿರಿ ಇಷ್ಟು. ಮತ್ತೆ ಹೊಸ ಪಾಯಿಂಟಿಗೆ ಕರ್ಕೊಂಡು ಹೋಗ್ತಾರೆ ಅವರು. ಈಗ ವಾಚ್ಯಾರ್ಥ ಲಕ್ಷ್ಯಾರ್ಥ ಗೊತ್ತಾಯ್ತಲ್ಲ, 3 ಭಾಗ ಮಾಡ್ರಿ. ಯಾವಾದೇ ಒಂದು ವಸ್ತು ತಗೊಳ್ರಿ, ಅದ್ರಾಗ 3 ಭಾಗ ಮಾಡ್ರಿ. 3 ಭಾಗ ಮಾಡಿ ಏನ್ ಮಾಡ್ಬೇಕು? ಒಂದು ಭಾಗ ಕೇವಲ ವಾಚ್ಯಾರ್ಥ, ಇನ್ನೊಂದು ಭಾಗ ವಾಚ್ಯ ಭಾಗ ಸಹಿತ ಲಕ್ಷ್ಯಾರ್ಥ, ಮತ್ತಿನ್ನ ಒಂದು ಕೇವಲ ಲಕ್ಷ್ಯ ಭಾಗ, ಲಕ್ಷ್ಯಾರ್ಥದ ಭಾಗ. ಕೇವಲ ಲಕ್ಷ್ಯಾರ್ಥದ ಭಾಗ ಲಿಂಗ, ಅದು ನಿರಾಕಾರ. ಘಟ ಮಠ ಎಲ್ಲ ಕೆಡಾಕಿ ಒಡೆದ್ರೆ ಏನು ಉಳಿತದ ಒಂದು ನಿರಾಕಾರ ಪರಮಾತ್ಮ, ಅದೇ ಲಿಂಗ. ಆ ಲಿಂಗವನ್ನ ನಾವೇನ್ ಮಾಡ್ತೀವಿ? ಒಂದು ಕಲ್ಲಿನ ಮೂಲಕ ಆ ಕಲ್ಲು ಮತ್ತು ಆ ಲಿಂಗಕ್ಕೆ ಕನೆಕ್ಷನ್ ಕೊಡ್ತಾ ಇರ್ತೀವಿ. ಅದೇನದು? ವಾಚ್ಯ ಭಾಗ ಸಹಿತ ಲಕ್ಷ್ಯ. ನಿಮ್ಮಲ್ಲಿ ಲಿಂಗದ ಅರ್ಥ ಆದ, ಲಿಂಗ ಅಂದ್ರೆ ಏನು ಅಂತ ಅರ್ಥ ನಿಮ್ಮಲ್ಲಿ ಆದ. ಆ ಅರ್ಥದ ಲಿಂಗಕ್ಕ ನೀವೇನ್ ಮಾಡ್ಲಕತ್ತೀರಿ? ಒಂದು ಕಲ್ಲಿಗೆ ಕನೆಕ್ಷನ್ ಕೊಟ್ಟಿರಿ. ಅದೇನಾಯ್ತು? ವಾಚ್ಯ ಭಾಗ ಸಹಿತ ಲಕ್ಷ್ಯ. ಮತ್ತದು ಸುಮ್ಮನೆ ಲೌಕಿಕ ದೃಷ್ಟಿಯಿಂದ ನೋಡಿದ್ರೆ ಅದೊಂದು ಕಲ್ಲು. ಲೌಕಿಕ ದೃಷ್ಟಿಯಿಂದ ನೋಡಿದ್ರೆ ಕಲ್ಲು. ಮತ್ತೆ ಇನ್ನೊಂದು ಸ್ವಲ್ಪ ಎತ್ತರದ ದೃಷ್ಟಿಯಿಂದ ನೋಡಿದ್ರೆ ಆ ಕಲ್ಲಿನ ಜೊತೆಗೆ ಆ ಒಂದು ಪರಬ್ರಹ್ಮ ಅದನ ಅಂತ. ಇನ್ನು ಪೂರ್ತಿ ಮೇಲ್ಮಟ್ಟಕ್ಕೆ ಹೋಗ್ಬಿಟ್ರಿ ಅಂತಂದ್ರ ಅಲ್ಲಿ ಕಲ್ಲನ್ನೋದಿಲ್ಲ, ಪರಬ್ರಹ್ಮನೇ ಕಲ್ಲಿನ ರೂಪದಲ್ಲಿದ್ದಾನೆ. ಕಲ್ಲು ಅಂತ ಇಲ್ಲವೇ ಇಲ್ಲ, ಅಲ್ಲಿ ಬ್ರಹ್ಮನೇ ಕಲ್ಲಿನ ರೂಪದಾಗದನು. ಕಲ್ಲು ಅದ ಅಲ್ರಿ, ಕಲ್ಲು ಖರೆ ಅಲ್ರಿ ಅಂದ್ರೆ ಕಲ್ಲು ಯಾರಿಗೆ ಖರೆ? ಅಜ್ಞಾನಿಗೆ ಖರೆ. ಜ್ಞಾನಿಗೆ ಅದು ಬ್ರಹ್ಮನೇ ಅದ. ಬ್ರಹ್ಮನ ಹೊರತುಪಡಿಸಿ ಯಾವ ವಸ್ತುಗಳು ಇಲ್ಲ. ಅದು ಪರಮಾರ್ಥ ದೃಷ್ಟಿ, ಪರಮಾರ್ಥ ಸಾಧನೆ. ಇದನ್ನ ಕುರಿತು ವಿಚಾರ ಮಾಡ್ರಿ. ವಿಚಾರ ಮಾಡ್ತಾ ಮಾಡ್ತಾ ಯಾವುದೇ ಒಂದು ವಸ್ತು ತಗೊಳ್ರಿ, ಅದರೊಳಗ ವಾಚ್ಯ ಭಾಗ ಯಾವುದು, ಲಕ್ಷ್ಯ ಭಾಗ ಯಾವುದು, ಮತ್ತೆ ವಾಚ್ಯ ಭಾಗ ಸಹಿತ ಲಕ್ಷ್ಯ ಭಾಗ ಯಾವುದು, 3 ಭಾಗ ಮಾಡಿ ಏನ್ ಡಿಸೈಡ್ ಮಾಡಬೇಕು? ವಾಚ್ಯ ಭಾಗವು ದೇವರಲ್ಲ, ವಾಚ್ಯ ಭಾಗ ಸಹಿತ ಲಕ್ಷ್ಯ ಭಾಗವು ದೇವರಲ್ಲ, ಕೇವಲ ಲಕ್ಷ್ಯ ಭಾಗ ಒಂದೇ ದೇವರು. ಈಗ ಹೇಳಿದ್ನಿಲ್ಲ, ಈಗ ಕಲ್ಲ ವಾಚ್ಯ ಭಾಗ, ಕಲ್ಲಿನ ಜೊತೆಗೆ ಒಂದು ನಿಮ್ಮ
ಒಂದು ದೇವರು ಅನ್ನಂಥದ್ದು ಒಂದೇನು ಕನೆಕ್ಷನ್ ಕೊಟ್ಟಿರಿ, ಕಲ್ಲಿನ ಸಮೇತವಾಗಿ ದೇವರು ಅಂತೇಳಿ ಏನು ಕನೆಕ್ಷನ್ ಕೊಟ್ಟಿರಿ, ಆ ಕಲ್ಲಿಗೆ ದೇವರು ಅಂತೇಳಿ ನೀವೇನು ಭಾವಿಸ್ತಾ ಇದ್ದೀರಿ, ಅದೇನದ ವಾಚ್ಯ ಸಹಿತ ಲಕ್ಷ್ಯ ಭಾಗ, ಅದನ್ನು ದೇವರಲ್ಲ. ಮತ್ತೆ ನಿಜವಾದ ದೇವರು ಯಾವುದು ಅಂತಂದ್ರೆ ಕೇವಲ ಲಕ್ಷ್ಯ ಭಾಗ. ಯಾವುದು ಲಿಂಗ ಅಂತೇಳಿ ಅರ್ಥ ಮಾಡ್ಕೊಂಡಿರಿ, ಅದೇ ಲಕ್ಷ್ಯ ಭಾಗ. ಅದು ಎಲ್ಲಿದ? ನಿಮ್ಮೊಳಗೆ ಅದ. ಅದು ಯಾರು? ನೀವೇ. ಲಕ್ಷ್ಯ ಭಾಗ ಯಾರು? ನೀವೇ. ನೀವೇ ಲಿಂಗ. ನಿಮ್ಮಲ್ಲಿ ಅದಂದ್ರೆ ಯಾರು ಬಲ್ಲ? ನಿಮ್ಮಲ್ಲಿ ಅದು ನೀವೇ. ನಿಮ್ಮಲ್ಲಿ ಇರ್ಲಕ್ ಮತ್ತೆ ನೀವು ಬೇರೆ ಯಾರಲ್ಲ, ನೀವೇ. ಲಕ್ಷ್ಯ ಭಾಗ ನೀವೇ. ಈಶ್ವರ ನೀವೇ. ಪಂಚಭೂತಗಳು ಕೇವಲ ಲಕ್ಷ್ಯ. ಆ ಪಂಚಭೂತಗಳಲ್ಲಿ ನೀವೇನ್ ಮಾಡಿರಿ? ದೇವರ ಸ್ವರೂಪವನ್ನ ಕಾಣ್ಲಕತ್ತಿರಲ್ಲ. ಆ ಪಂಚಭೂತಗಳ ಸಮೇತವಾಗಿ ನೀವು ದೇವರನ್ನೇನು ಆರಾಧಿಸ್ತಾ ಇದ್ದೀರಿ, ಅದು ವಾಚ್ಯ ಭಾಗ ಸಹಿತ ಲಕ್ಷ್ಯ ಭಾಗ. ನೀವು ಗಿಡ ಮಾಡ್ತಿರ್ಬೋದು, ಕಲ್ಲು ಪೂಜೆ ಮಾಡ್ತಿರ್ಬೋದು, ನೀರು ಪೂಜೆ ಮಾಡ್ತಿರ್ಬೋದು, ವಾಚ್ಯ ಭಾಗ ಸಹಿತ ಲಕ್ಷ್ಯ. ಮತ್ತೀಗ ಆ ವಾಚ್ಯನೂ ದೇವರಲ್ಲ, ವಾಚ್ಯ ಭಾಗ ಸಹಿತ ಲಕ್ಷ್ಯನೂ ದೇವರಲ್ಲ ಅಂತಂದ ಮೇಲೆ ಇನ್ನ ಕೇವಲ ಲಕ್ಷ್ಯ ಅಂದ್ರೆ ಯಾವುದು? ಸತ್ ಚಿತ್ ಆನಂದ. ಆ ಲಕ್ಷ್ಯ ಭಾಗ ಯಾರ ಬಲ್ಲಿ ಅದ? ಆ ಹೊರಗೆ ಜಗತ್ನಾಗ ಅದ ಏನ್? ಎಲ್ಲೇ ಪಂಚಭೂತಗಳಲ್ಲಿ ನಿಮ್ಮಲ್ಲೇ ಅದು. ನೀವೇ ಲಕ್ಷ್ಯ ಭಾಗ. ನಿಮ್ಮ ಒಳಗಿರೋ ಲಕ್ಷ್ಯ ಭಾಗ ಏನಾಗ್ಯದ? ಈ ಶರೀರದ ಉಪಾಧಿ ಇರುವ ಕಾರಣ ನಿಮ್ಮೊಳಗಾದ ಅಂತ ಅನಿಸ್ಲಿಕ್ಕತ್ತದ. ಮತ್ತೆ ನಿಮ್ಮೊಳಗಿದ್ದ ಲಕ್ಷ್ಯ ಭಾಗನ ನೀವು ಶರೀರದ ಉಪಾಧಿ ಶರೀರದ್ದು ಉಪಾಧಿ ಬಿಟ್ಟು ನೋಡಿದ್ರಿ ಅಂತಂದ್ರೆ ಏನಾಗ್ತದ? ಘಟಾಕಾಶ ಮಠಾಕಾಶ ಎಲ್ಲ ಘಟ ಮಠಗಳ ಉಪಾಧಿ ಹೋಗಿ ಅಲ್ಲಿ ಒಂದೇ ಒಂದು ಚೇತನ, ಆ ಕಲ್ಲಿನ ರೂಪದಲ್ಲಿ ಇರುವ ಆ ಚೇತನ ಲಕ್ಷ್ಯ ಯಾರು? ನಾನೇ. ನಾನೇ ಆ ಕಲ್ಲಿನ ರೂಪದಲ್ಲಿದ್ದೇನೆ, ನಾನೇ ಸೂರ್ಯನ ರೂಪದಲ್ಲಿದ್ದೇನೆ, ನಾನೇ ಚಂದ್ರನ ರೂಪದಲ್ಲಿದ್ದೇನೆ, ನಾನೇ ಇಡೀ ಪಂಚಭೂತಗಳನ್ನ ಸೃಷ್ಟಿ ಮಾಡಿದ ಸೃಷ್ಟಿಕರ್ತ ನಾನು, ಅವುಗಳ ನಿಯಾಮಕನು ನಾನು. ಎಲ್ಲದರೊಳಗೂ ಏನು ಲಕ್ಷ್ಯ ವಸ್ತು ಅದ, ಆ ವಸ್ತುನೇ ನೀವದಿರಿ. ಅದನ್ನ ಅನುಸಂಧಾನ ಮಾಡಿ ಎಷ್ಟರ ಮಟ್ಟಿಗೆ ನೀವು ಆ ಒಂದು ಆನಂದ ಹೊಂದುತ್ತೀರಿ, ಆ ಆನಂದ ಹೊಂದಿದ ಮಟ್ಟಿಗೆ ಅವೆಲ್ಲ ನಿಮ್ಮ ಕಂಟ್ರೋಲ್ನಾಗ ಬರ್ತಾವ. ಅವೆಲ್ಲ ನಿಮ್ಮ ಕಂಟ್ರೋಲ್ನಾಗ ಬರ್ತಾವ. ಅವಕ್ಕೆ ಎಲ್ಲಿ ತನಕ ಭಿನ್ನ ಬಿಟ್ಟು ನೋಡ್ತಿರ್ತೀರಿ ಅಲ್ಲಿ ತನಕ ಅವು ನಿಮ್ಮ ಕಂಟ್ರೋಲ್ನಾಗ ಬರಲ್ಲ. ಅವೇ ಬೇರೆ, ನೀವೇ ಬೇರೆ. ಇನ್ನ ಸೂಕ್ಷ್ಮ ವಿಷಯಗಳು ಮತ್ತೆ ಮುಂದೆ ಹೋಗೋಣ. ವಿಚಾರ ಮಾಡಕಚ್ಚಾರೀಗ ತಲೆ ಓಡಿಸ್ಬೇಕೀಗ, ತಿಳ್ಕೊಬೇಕಾದ್ರ. ಸುಮ್ ಹೇಳಿದ್ದು ಚಾಕ್ಲೇಟ್ ತಿಂದಂಗ ಇಲ್ಲ. ಈಗ ನೀವು ಒಂದಿಟ್ಟು ವಿಚಾರ ಮಾಡಬೇಕು. ಕೇವಲ ವಾಚ್ಯ ಭಾಗ ಸಹಿತ ಲಕ್ಷ್ಯ ಭಾಗ, ಕೇವಲ ಲಕ್ಷ್ಯ ಭಾಗ. ಆ ಲಕ್ಷ್ಯ ಭಾಗನೇ ಶುದ್ಧ ಬ್ರಹ್ಮ. ಬ್ರಹ್ಮಾಂಡ ಪಿಂಡಾಂಡ ಎಲ್ಲಾ ಕಡೆ ಓತ ಪ್ರೋತವಾಗಿ ತುಂಬಿ ತುಳುಕ್ತಾ ಇರುವಂತ ಲಕ್ಷ್ಯ ಭಾಗ. ಆ ಲಕ್ಷ್ಯ ಭಾಗನೇ ದೇವರು. ಕೇವಲ ವಾಚ್ಯ ಭಾಗನೂ ದೇವರಲ್ಲ, ಮತ್ತೆ ವಾಚ್ಯ ಭಾಗ ಸಹಿತ ಲಕ್ಷ್ಯ ಭಾಗ ಅಂದ್ರೆ ಜೀವ ಈಶ್ವರರು ದೇವರಲ್ಲ.
ಎಲ್ಲದ್ರಾಗೂ ವಾಚ್ಯ ಭಾಗ ಎಲ್ಲದ್ರಾಗೂ ತಗೋರಿ, ವಾಚ್ಯ ಭಾಗ ಲಕ್ಷ್ಯ ಭಾಗ. ಎಲ್ಲದ್ರೊಳಗೂ ಇದನ್ನ ಮಾಡ್ಲಕ್ ಬರ್ತದೆ. ಮಾಡಿ ಕೇವಲ ಲಕ್ಷ್ಯ ಭಾಗ ಅಷ್ಟೇ ಪರಮಾತ್ಮ, ಉಳಿದು ಯಾವ ಪರಮಾತ್ಮ ಅಲ್ಲ. ಓಕೆ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣ ಶರಣ, ಎಲ್ಲರಿಗೂ ಶರಣ.